ಮತ್ತು ಹಾಸಿಗೆ ಎತ್ತಿನತ್ರಿ ಹೊಚ್ಚಿದ ಕೌದು ಎತ್ತಿ ಅವ್ರ ಮನೆಯವ್ರು ರೀ ನನಗೆ ತಲೆ ನೋಸಾಕತ್ತಿಲ್ಲ, ನನಗೆ ಹೊಟ್ಟೆ ನೋಸಾಕತ್ತಿಲ್ಲ, ನಾ ಸುಮ್ಮಂದೀನಿ. ಇವನು ಅನ್ನತ್ತ ಕೋಡಿ ನಾನು ಸುಮ್ಮನೆ ಅಂದಿನ ಅಂತದ್ದು. ಇದು ಸಂಸಾರ, ಇದು ಸಂಸಾರ, ಹೌದಲ್ರಿ? ನಿನ್ನೆ ದಿವಸ ಶರಣಬಸವೇಶ್ವರು ಅವರ ತಮ್ಮ ಜೀವಿತ ಅವಧಿ 40 ವರ್ಷಗಳ ಕಾಲ ಅವರು ಅರಳಗುಂಡಿಗೆಯಲ್ಲೇ ವಾಸ ಮಾಡಿದರು. ಈ ಸಂಸಾರದಲ್ಲಿ ಒಂದಿಷ್ಟು ಈ ಮನುಷ್ಯನಿಗೆ ಆ ವಿಧಿ ಅದು ಆಡ್ತದೆ. ಆ ವಿಧಿಯ ವಿರೋಧ ಯಾರೂ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ವಿಧಿ ವಿಲಾಸದಂತೆ ಶರಣ ಬಸಪ್ಪನವರು ಅದಕ್ಕೆ ಹೆದರಲಿಲ್ಲ, ಬೆದರಲಿಲ್ಲ, ಕುಗ್ಗಲಿಲ್ಲ, ಹಿಗ್ಗಲಿಲ್ಲ, ಸ್ವಲ್ಪ ಕುಗ್ಗಲಿಲ್ಲ. ಧೈರ್ಯಗಡದೆ, ಧೈರ್ಯಂ ಸರ್ವತ್ರ ಸಾಧನಂ. ಎಲ್ಲವನ್ನು ಇದು ಒಂದು ದಿವಸದ ಒಡಿತೈತೆ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಅದಕ್ಕೆ ಬಸವಣ್ಣವರು ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಒಂದು ದಿವಸ ಕೆಡ್ತದ, ಒಂದೊಂದು ದಿವಸ ಇದು ಕೆಡ್ತದ. ಮನುಷ್ಯ ಮುಂಜಾನೆದ್ದು ನೋಡ್ರಿ, ನೀವೆಲ್ಲ ತಾಯಂದರು ಸ್ನಾನ ಮಾಡಿರ್ತೀರಿ, ಮಡಿ ಬಟ್ಟೆ ಉಟ್ಕೊಂಡಿರ್ತೀರಿ, ತಲೆ ಇಕ್ಕೊಂಡಿರ್ತೀರಿ, ಪೌಡರ್ ಹಚ್ಕೊಂಡಿರ್ತೀರಿ. ಮುಂಜಾನೆ ಹೆಂಗೆ ಪ್ರೆಸ್ ಇದ್ದಂಗೆ ಸಾಯಂಕಾಲ ಇರೋದಿಲ್ಲ, ಬದಲಾವಣೆ ಆಗಿ ಹೋಗ್ತದೆ. ಶತಮಾನದಿಂದ ಇದನ್ನೆಲ್ಲ ಮಾಡಿಕೊಂಡು ಬಂದಿರತಕ್ಕಂಥ ಮಹಾತ್ಮರ ಈ ಸಂದೇಶ ಹೊಳೆಯನ್ನು ದಾಡ್ತಾರೆ. ಆದರೆ ಗುರು ಏನು ಹೇಳಿರ್ತಾನೆ, ಮರಳಾರಾದರು 3 ಹೊತ್ತು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡೇ ಪ್ರಸಾದ ಮಾಡಬೇಕಂದಿರ್ತಾರೋ. ಆದರೆ ಜಂಗಮನ ಪಾದೋದಕವಿಲ್ಲದೆ ಪ್ರಸಾದ ಮಾಡ್ತಿದ್ದಿಲ್ಲ ಶರಣಬಸಪ್ಪ. ರಾಮಾಜಿ ದಾದ ನೋಡಿ ಮೋರಟಿ ಗಿರ್ಮಲ್ಪ ಸೌಕಾರನ ಕೈಯಾಗಿರ್ತಕ್ಕಂಥ ಆಳ ಅವನು ಕೂಡ ಬೆಣ್ಣು ಹತ್ತರ ಶರಣರು ಕೂಡ. ಆಯ್ತು, ಆ ಕಡೆ ಕುಂಡ್ರದಾಗ ಒಬ್ಬ ಶಿವಯೋಗಿ ಸಾಧು ಮಹಾರಾಜ ಒಂದು ಎತ್ತಿನ, ಆಗಿನ ಕಾಲಕ್ಕೆ ಕಂಟ್ಲಿ ಎತ್ತುಗಳಂತ ಇರುತ್ತಿದ್ದು. ಕಂಟ್ಲಿ ಎತ್ತುಗಳು ನೋಡಬೇಕಲ್ಲಿರ್ತಕ್ಕಂಥ ಮಹಾನುಭಾವ ಶರಣಬಸಪ್ಪ ಅಲ್ಲಿ ದಂಡಿಗೆ ಕೂತು ಕೂಡಲೇ ಏನು ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ಆಗಿನ ಕಾಲಕ್ಕೊಂದು ಕಂಟ್ಲಿ ಎತ್ತಿನ ಮೇಲೆ ಒಬ್ಬ ಜಂಗಮ ಮೂರ್ತಿ ಬರ್ತಾನೆ. ಜಂಗಮ ಮೂರ್ತಿ ಬಂದಾಗ ಭಾಳ ಸಂತೋಷ ಆಯ್ತು ರೀ. ಯಾರಿಗ್ರಿ? ಶರಣಬಸಪ್ಪನವ್ರಿಗೆ. ಕ್ಯಾವಿ ಬಟ್ಟೆ ಕಂಡಾಗ, ಕ್ಯಾವಿ ಬಟ್ಟೆ ಕಂಡರೆ, ಹನಿ ಮೇಲೆ ವಿಭೂತಿ ಕಂಡರೆ, ಕಿವಿಯಲ್ಲಿ ರುದ್ರಾಕ್ಷಿ ಕಂಡರೆ, ಕೊರಳಲ್ಲಿ ರುದ್ರಾಕ್ಷಿ ಕಂಡರೆ, ಭಾಳ ಹಸನ್ಮುಖಿಯಿಂದ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂದೆ. ಅವಾಗ ನೋಡಿ ಬಸವಣ್ಣವರ ತತ್ವವನ್ನೇ ಈತ ಅನುಸರಿಸ್ತಿದ್ದ. ಯಾವ ರೀತಿ ಒಂದು ದಿವಸ ನೋಡ್ಬೇಕು, 12ನೇ ಶತಮಾನದಲ್ಲಿ ಬಸವಣ್ಣವರು ಹೊರಗೆ ಬರೋ ಹೊತ್ತಿನಾಗ ನೋಡ್ಬೇಕು, ಕತ್ತಿ ತಕ್ಕೊಂಡು ಕುಂಬಾರ ಗುಂಡಯ್ಯ ಮಣ್ಣು ತರಾಕೊಂಡಿದ್ದ. ಆ ಕತ್ತಿ ಮೇಲೆ ದುಬ್ಬಕ್ಕೊಂದಿಟ್ಟು ಕೆತ್ತಿತ್ತು, ಅದಕ್ಕೊಂದು ಕ್ಯಾವಿ ಬಟ್ಟೆ ಹೊಚ್ಚಿದ್ದ. ಕ್ಯಾವಿ ಬಟ್ಟೆ ಹೊಚ್ಚಿದ ಸಂದರ್ಭದೊಳಗೆ ಬಸವಣ್ಣವರು ಕುದುರೆಯನ್ನು ಇಳಿದು ಆ ಕತ್ತೆಗೆ ನಮಸ್ಕಾರ ಮಾಡ್ತಾರೆ. ಇವೆಲ್ಲ ಉಳ್ಕಾದವ್ರು ಅಂತಾರೆ, ಏನು ಹುಚ್ಚ ಬಸವಣ್ಣ, ಕತ್ತಿಗೆ ಸಹಿತ ನಮಸ್ಕಾರ ಮಾಡ್ತಾನಲ್ಲ. ಬಸವಣ್ಣವ್ರು ಹೇಳ್ತಾರೆ, ಕತ್ತಿಗೆ ನಾ ನಮಸ್ಕಾರ ಮಾಡಂಗಿಲ್ಲ, ಅದರ ಮ್ಯಾಲೇನು ಕ್ಯಾವಿ ಬಟ್ಟೆ ಐತಲ್ಲ ಅದಕ್ಕೆ ನಾ ನಮಸ್ಕಾರ ಮಾಡೀನಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಲಾಂಛನಕ್ಕೆ ಶರಣಂಬೆ, ಲಾಂಛನಕ್ಕೆ ಶರಣಂಬೆ, ಲಾಂಛನ ತಕ್ಕ ಆಚಾರವಿರದಿದ್ದರೆ ಛೀ ಎಂಬೆ ಕೂಡಲ ಸಂಗಮ ದೇವ. ಲಾಂಛನಕ್ಕೆ ಅದಕ್ಕೆ ತತ್ವ ಆಚಾರವಿರಬೇಕು. ಅದಕ್ಕೆ ಬಹಳ ಮಹತ್ವ ಕೊಟ್ಟರು. ಶರಣ ಬಸಪ್ಪನಿಗೆ ಆ ಜಂಗಮ ಮೂರ್ತಿ ಸಾಧು ಮಹಾರಾಜ ಅಲ್ಲಿ ಹೊಳೆಯೊಳಗೆ ಸ್ನಾನ ಮಾಡಿದರು. ಅವಾಗ ಇರ್ತಕ್ಕಂಥದ್ದು ಒಂದಿಷ್ಟು ತೀರ್ಥ ಪ್ರಸಾದವನ್ನು ತಕ್ಕೊಂಡ್ರು. ತೀರ್ಥ ಪ್ರಸಾದ ತಕ್ಕೊಂಡ ತಕ್ಷಣ ಅವಾಗ ಒಂದು ಮುದುಕಿ ನೋಡ್ರಿ ಬುತ್ತಿ ತಗೊಂಡು ಬರುತ್ತೆ. ಅದು ಬುತ್ತಿ ತೊಗೊಂಡು ಬರುತ್ತದೆ. ಬುತ್ತಿ ತೊಗೊಂಡು ಬಂದ ತಕ್ಷಣ ಖುಷಿ ಆಗ್ತದೆ. ಶರಣ ಬಸಪ್ಪನಿಗೆ ಆ ಜಂಗಮ ಮೂರ್ತಿ ಹೇಳ್ತಾನೆ, ಶರಣ, 40 ವರ್ಷಗಳ ಕಾಲ ನೀನು ಅರಳಗುಂಡಿಗಳ ಜೀವನ ಕಳೆದೆ, ಇನ್ನು 36 ವರ್ಷ ದೇಶ ಸಂಚಾರ ಮಾಡುತ್ತಾ ಕಲಬುರಗಿಯನ್ನು ಕೈಲಾಸ ಮಾಡ್ತಿ. ಇದೊಂದು ಪರುಷ ಬಟ್ಲದ. ಈ ಪರುಷ ಬಟ್ಲ ಮಾತ್ರ ಇದನ್ನು ಯಾರಿಗೆ ಕೊಡಬೇಡ ತಿಳ್ಕೊಂಡು ಹೇಳಿ ಪೂಜೆ ಪ್ರಸಾದ ಮಾಡಿಕೊಂಡು ಆ ಪರುಷ ಬಟ್ಟಲವನ್ನು ಬಿಟ್ಟು ಆತ ಮಾಯಾಗಿ ಹೋಗ್ತಾನೆ. ಶರಣ ಬಂಧುಗಳೇ, ಇವತ್ತು 200 ವರ್ಷ ಮೇಲೆ ಆದರೂ ಸಹಿತ ತೇರು ಎಳೆಯುವ ಮುಂದೆ ಆ ಶರಣ ಬಸಪ್ಪನವರ ವಂಶಸ್ಥರು ದೊಡ್ಡಪ್ಪ ಗೌಡರು ಆ ಪರುಷ ಬಟ್ಟಲವನ್ನು ಅದನ್ನು ತೇರಿನ ಮುಂದೆ ಹಿಡ್ಕೊಂಡು ನಿಂತಾಗ ಅದು ತೇರು ಹೋಗಿ ಪಾದಗಟ್ಟೆ ಮುಡ್ತದೆ, ಇಲ್ಲಾಂದ್ರೆ ಪಾದಗಟ್ಟೆ ಮುಟ್ಟೋದೇ ಇಲ್ಲ. ಪಾದೋದಕವನ್ನು ತೇರಿಗೆ ಹಚ್ಚಿದಾಗ ಅದು ತೇರು ಎಳಿತದಂತ್ರಿ. ಈಗ ನೋಡ್ರಿ ಎಂಥ ಶಕ್ತಿ.
ಆ ಮುದುಕಿ ಪ್ರಸಾದ ಕೊಟ್ಟದ್ದು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಲಚ್ಚಾನ ಸಿದ್ಧಲಿಂಗ ಮಹಾರಾಜ್ ಇವತ್ತೇನು ಅಮಾಸೆ ಐತಲ್ಲ, ಇದು ಅಕ್ಕ ತಂಗಿಯರ ಅಮಾಸೆ. ಎಲ್ಲ ಲಿಂಗ ನೋಡ್ರಿ, ಪ್ರತಿ ಅಮಾಸೆಗೊಮ್ಮೆ ನೀವು ಬರಬೇಕಪ್ಪ ನಾನು ಶಿಷ್ಯನಾಗಿ ಅಂತ ಹೇಳಿದ ಲಚ್ಚಾನ ಸಿದ್ಧಲಿಂಗ ಮಹಾರಾಜ. ಅವತ್ತು ಅಮಾಸೆ ದಿವಸ ಏನಾಯ್ತು ಏನಿಲ್ಲ, ಸಿದ್ಧಲಿಂಗ ಮಹಾರಾಜ ಅಂತಾರೆ, ಎಲ್ಲಪ್ಪ ಕೊಲ್ಲಾಪುರ ಲಕ್ಷ್ಮೀದು ಭಾಳ ಹೇಳ್ತಾರೋ ನೋಡಿ ನಡಿ ಅಂತ ಎಲ್ಲ ಲಿಂಗ ಮಹಾರಾಜ ಅಂತ. ಅಮಾಸೆ ಇತ್ತಲ್ಲೋ ಇವತ್ತಿನ ದಿವಸ, ಆಯ್ತು ಬಿಡ್ರಪ್ಪ, ಏನು ಅಮಾಸೆ ಭಕ್ತರು ಬರಂಗೆ ಬರ್ತಾರೆ ಹೋಗಂಗೆ ಹೋಗ್ತಾರೆ ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜ ಮತ್ತು ನೋಡ್ರಿ ಎಲ್ಲ ಲಿಂಗ ಮಹಾರಾಜ ನಡ್ಕೋತ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗ್ತಾರೆ. ಬಿಸಿಲ ಮ್ಯಾಲಿ ಸುಡುತ್ತಿತ್ತು, ತಳಗೂ ಸುಡುತ್ತಿತ್ತು. ಹೊಂಟ್ರು ಅವಾಗ ಎಲ್ಲ ಲಿಂಗ ಮಹಾರಾಜ ಅಂದ, ಸುಮ್ಮನೆ ಬಂದೇವಪ್ಪ, ಹೆಣ್ಮಕ್ಳು ಅಮಾಸಿಗೆ ಗದ್ದಿಗೆ ಹೋಳಿಗೆ ತರ್ತಿದ್ರು, ಹುಗ್ಗಿ ತರ್ತಿದ್ರು, ತುಪ್ಪ ತರ್ತಿದ್ರು, ಇಲ್ಲಿ ಏನು ಮಾಡೋದು ಅರಣ್ಯದಾಗ, ಇನ್ನೂ ಕೊಲ್ಲಾಪುರ ಮಹಾಲಕ್ಷ್ಮಿ ದೂರ ಐತೆ ಅನ್ನೋದ್ರಾಗ, ಎಲ್ಲ ಲಿಂಗ ಒಂದೆಲ್ಲರ ಗಿಡದ ನೆರಳು ನೋಡು ಅಂದ್ರವ್ರು. ಗಿಡದ ನೆರಳು ನೋಡು ಅಂದಾಗ ಒಂದು ಆಲದ ಮರ ಆಗಿನ ಕಾಲಕ್ಕೆ ಒಂದು ಎಕರೆ ಹಬ್ಬಿತ್ರಿ, ಅಲ್ಲಿ ಗಿಡದ ನೆರಳಿಗೆ ಕೂತ್ರು. ಇಲ್ಲಿ ಯಾರು ನೀರಿಲ್ಲ ಏನಿಲ್ಲ ಅನ್ನೋದ್ರಾಗ 10 ನಿಮಿಷ ಕುಂದ್ರದಾಗ ಒಂದು ಮುದುಕಿ ಬುತ್ತಿ ತೊಗೊಂಡು ಬರುತ್ತದೆ. ಬುತ್ತಿ ತಗೊಂಡು ನೋಡ್ರಿ ಅವಾಗ ಬಂದು, ಯಪ್ಪ ಸಿದ್ಧಲಿಂಗ ಎಲ್ಲ ಲಿಂಗ ನಿಮ್ಮ ಸಲಾಗಿ ಬುತ್ತಿ ಎಲ್ಲಿ ಒಯ್ಯಬೇಕಂತ ನಾ ಹುಡುಕಾಡ್ತಿದ್ದೆ, ಮಠಕ್ಕೆ ಒಯ್ಯಬೇಕಂತ ವಿಚಾರ ಮಾಡಿದ್ದೆ, ಇಲ್ಲಿ ಅದ ಅನ್ನೋದು ಗೊತ್ತಾಯ್ತು, ಊಟ ಮಾಡ್ರಪ್ಪ. ನೋಡಿ ಇಬ್ಬರಿಗೆ ಉಣಿಸಿ ತಿನಿಸಿ ಆ ಅಜ್ಜಿ ಹೋಗಿ ಬಿಡ್ತದೆ. ಅವಾಗ ಸಿದ್ಧಲಿಂಗ ಮಹಾರಾಜ ಅಂತಾನೆ, ನಡಿಯಪ್ಪ ಲಚ್ಚಾನಕ್ಕೆ ಹೋಗೋನು, ಕೊಲ್ಲಾಪುರಕ್ಕೆ ಹೋಗೋಣ ಅಂತ ಕರ್ಕೊಂಡು ಬಂದು ಮತ್ತೆ ಈಗ ಹೊಳ್ಳಿ ಹೋಗೋದಾ, ಕೊಲ್ಲಾಪುರಕ್ಕೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ತೀನಿ ಅಂತ ಮತ್ತೆ ಹೊಳ್ಳಿ ಹೋಗಿ ನೀನು ತಿಳಿಯವಲ್ಲ. ಉತ್ಸಾಹ ಇಟ್ಟೋತನ ಬಂದು ಮುದುಕಿ ಅದು ಯಾರ ತಿಳ್ಕೊಂಡೆ, ಕೊಲ್ಲಾಪುರ ಮಹಾಲಕ್ಷ್ಮಿನೇ ನಮಗೆ ಹೋಳಿಗೆ ಉಣಿಸಿ ಹೋಗ್ಯಾಳ ಅಂತ ಹೇಳ್ತಾರೆ. ಅದೃಶ್ಯ ಚೆನ್ನಾಗಿರ್ಬೇಕು ತಾಯಂದ್ರೆ, ಮನುಷ್ಯನ ಅದೃಶ್ಯ ಚೆನ್ನಾಗಿತ್ತಂದ್ರೆ ನಮಗೇನು ಕಷ್ಟ ಕಾಲಕ್ಕೆ ಏನಾದರೂ ಒಂದು ಸಹಾಯ ಮಾಡ್ತದೆ, ಒಂದು ಹಕ್ಕಿಯರ ಸಹಾಯ ಮಾಡ್ತದೆ, ಪಕ್ಷರ ಸಹಾಯ ಮಾಡ್ತದೆ. ನೋಡ್ಬೇಕಾದ್ರೆ ನಿನ್ನೆ ನೀವೆಲ್ಲ ವಾಟ್ಸಪ್ನಾಗ ನೋಡಿರ್ಬೇಕು, 65 ಮಂದಿ ಒಂದು ಗಾಡಿ ತೊಗೊಂಡು ಹೊಂಟಾರ ಗುಡ್ಡದಾಗ. 65 ಮಂದಿ ನೋಡಿ ಗಾಡಿ ತೊಗೊಂಡು ಹೊಂಟಾರ, 65 ಮಂದಿ ಕ್ಷೇತ್ರ ನೋಡಾಕ. ಅವಾಗ ಒಂದು ಚಿಗರಿ ಬಂದು ಏನು ಮಾಡಿದ್ರಿ, ಚಿಗರಿ ಬಂದು ಅಡ್ಡ ನಿತ್ತದ ಹೊಡಿಯಕ್ಕೆ ಹೊಕ್ಕಾರ, ಅದು ಹೋಗಲ್ದು ನೋಡ್ರಿ. ಡ್ರೈವರ್ನ ಹತ್ರ ಮ್ಯಾಲೆ ಬರ್ತದೆ, ಮ್ಯಾಲೆ ನಿಂತು ಒಂದು 2 ನಿಮಿಷನಾಗ ನೋಡ್ರಿ ಆ ಗುಡ್ಡ ಕುಸಿದು ಮುಂದೆ ಬೀಳ್ತದೆ. 65 ಮಂದಿ ರಕ್ಷಣಾ ಮಾಡಿತು. ಆ ಚಿಗರಿಗೆ ನಮಸ್ಕಾರ ಮಾಡಿ. ಹಕ್ಕಿ ಪಕ್ಷಿ ನಮ್ಮ ಹಣೆ ಬರ ಚಲೋ ಇತ್ತಂದ್ರೆ ಅದು ರಕ್ಷಣಾ ಮಾಡ್ತದೆ. ನೋಡ್ಬೇಕು, ಆ ಪುರುಷ ಬಟ್ಲ ತಕ್ಕೊಂಡು ಅಲ್ಲಿರ್ತಕ್ಕಂಥ ಶರಣಬಸಪ್ಪ ರಾಮಾಜಿ ದಾದ ಹೊಂಟಿದ್ರು. ಅವಾಗ ಒಂದು ಹುಡುಗ ಬೆಳಗುಂಪಿ ಅಂತಕ್ಕಂಥ ಗ್ರಾಮದ ಬಾಲಣ್ಣ ಅವನ ಹೆಸರು. ಅವ ಒಂದು ಹಗ್ಗ ತೊಗೊಂಡು ಊರ್ಲ್ ಹಾಕೊಳ್ಳೋಕೆ ಹೋಗ್ತಾನೆ. ಹಗ್ಗ ತೊಗೊಂಡು ಊರ್ಲ್ ಹಾಕೊಳ್ಳೋಕೆ ಹೋಗ್ತಾನೆ. ಅವಾಗ ಶರಣಬಸಪ್ಪನವ್ರು ತಡೀತಾರೆ, ಯಾಕಪ್ಪ ಎಲ್ಲಿಗೆ ಹೊಂಟಿ, ಮುಖ ಬಾಡೈತಲ್ಲ ಯಾಕೆ? ಏನಿಲ್ರಪ್ಪ, ಕಿವಿ ಸೂಲೆ ಇದು ಭಾಳ ಆಗಿ ಬಿಟ್ಟವೆ, ಹೊಲಸು ನಾರ್ತವೆ, ಮನ್ಯಾಗ ಯಾರೂ ಅವರು ನಮಗೆ ಕುಂಡ್ರಿಸ್ಕೊಡಲ್ರು, ನನ್ನ ನೋಡಲ್ರು, ಮನೆ ಒಳಗೆ ಗಬ್ಬತ್ತು ಹೊಲಸು ನಾರ್ತದೆ, ಎಷ್ಟೇ ಔಷಧ ಏನೇ ಹಚ್ಕೊಂಡ್ರು ಸಹಿತ ಅದು ಆರಾಮಾಗಲ್ದು, ನಾ ಊರ್ಲ್ ಹಾಕ್ಕೊಂಡು ಸಾಯ್ಬೇಕತ್ತು ಮಾಡಿ ನಂದಾಗ. ಅವಾಗ ಶರಣರಂತಾರೆ, ಹುಚ್ಚ ಇದು ಹುಟ್ಟಿ ಬರ್ಲಾಕ ಹುಲ್ಲು ಜಲ್ಮಲ್ಲ, ಹುಟ್ಟಿ ಬರ್ಲಿಕ್ಕೆ ಹುಲ್ಲು ಜಲ್ಮಲ್ಲ, ಏನೋ ಭಗವಂತ ಕೊಟ್ಟಾನ. ಅವಾಗ ಅಲ್ಲಿರ್ತಕ್ಕಂಥ ಶರಣ ಬಸಪ್ಪ ಹೇಳ್ತಾನೆ, ಕುಂಡ್ರಿಸ್ಕೋತಾನ ಬಾಲನ್. ಅವಾಗ ನೋಡಿ ಹೋಳಿಗೆ ಹುಗ್ಗಿ ತುಪ್ಪ ಒಬ್ಬ ಅಜ್ಜ ಬುತ್ತಿ ತೊಗೊಂಡಲ್ಲಿ ಬರ್ತಾನೆ. ನೀ ಸಾಯೋಕ್ಕಿಂತ ಮುಂಚೆ ಇದನ್ನು ಒಯ್ದು ಹೊಳ್ಯಾಗ ಚೆಲ್ಲಬಾರಪ್ಪ, ಇದನ್ನು ಒಯ್ದು ಹೊಳ್ಯಾಗರ ಚೆಲ್ಲಬಾ, ತಿಪ್ಪ್ಯಾಗರ ಚೆಲ್ಲಬಾ ಅಂದಾಗ ಅವ ಬಾಲಣ್ಣ ಅಂತಾನೆ, ಅಲ್ರಿ ಅಪ್ಪರ ಎಷ್ಟು ಕಷ್ಟಪಟ್ಟು ಹೋಳಿಗೆ ಮಾಡ್ಯಾಳವ್ವ, ಎಷ್ಟು ಕಷ್ಟಪಟ್ಟು ಹುಗ್ಗಿ ಮಾಡಿಕೊಂಡು ಬಂದಾಳೆ, ಮತ್ತು ನಿಮಗೆ ಉಣ್ಲೆ ತಿಳ್ಕೊಂಡು ತಂದಾಳ, ಇದನ್ನು ಓದಿ ಅದನ್ನು ಚೆಲ್ಲಿದ್ರೆ ಆ ತಾಯಿ ಶ್ರಮ ವೇಸ್ಟ್ ಆಕೈತಿಲ್ಲ ಅಂತ ಕೇಳ್ತಾನೆ. ತಾಯಿ ಶ್ರಮ ವೇಸ್ಟ್ ಆಕೈತಿಲ್ಲ ಅಂದಾಗ ಕೇವಲ 1 ದಿವಸ ಮಾಡಿದಂಥ ಹೋಳಿಗೆ ಹುಗ್ಗಿ ಇದನ್ನು ಓದಿ ತಿಪ್ಪ್ಯಾಗ ಚೆಲ್ಲಿ ಬಂದ್ರೆ ಈ ತಾಯಿ ಶ್ರಮ ವೇಸ್ಟ್ ಆಕ್ಕದ. ಪರಮಾತ್ಮ ನಿನ್ನ ಹುಡ್ಸ್ಯಾನ, 25 ವರ್ಷ ಬೆಳೆಸ್ಯಾನ, ಇದನ್ನು ಒಯ್ದು ಸಾಯಾಕಿ ಈ ದೇಹವನ್ನು ಕೊಡ್ತೀಯಲ್ಲ, ಆ ಪರಮಾತ್ಮನ ಶಕ್ತಿ ವೇಸ್ಟ್ ಆಕೈತಿಲ್ಲೋ, ನೀ ವಿಚಾರ ಮಾಡಿ ಬದುಕು ಅಂತ ಹೇಳ್ತಾನೆ. ಕಟ್ಟಿದ್ದು ಬೀಳ್ತದ, ಹುಟ್ಟಿದ್ದು ಸಾಯ್ತದ, ಮಾಡಿದ ಅಡಿಗೆ ಹಳಸ್ತದ, ಹೌದಲ್ರಿ? ಮತ್ತು ಈ ದೇಹವು ಒಂದು ದಿವಸ ಸಾಯ್ತದೆ. ಆದರೆ ಎಲ್ಲಿ ತನಕ ಇರಬೇಕು ಅಲ್ಲಿ ತನಕ ಇರಬೇಕು. ಹಣೆ ಬರೆದಾಗ ಬರೋದು ಅದು ತಪ್ಪುದೇ ಇಲ್ಲದು, ಅದು ಬರುವುದೇ. ಮೊನ್ನೊಬ್ಬ ಹೇಳಿದ, ನಿಮ್ಮೂರ
ಲಗ್ನ ಆತ್ರಿ ಮುತ್ಯಾರ. ಲಗ್ನ ಆದ ಕೂಡಲೇ ನನ್ನ ಹೆಂಡತಿ ಬರೇ 3 ತಿಂಗಳು ಪುಂಡಿ ಪಲ್ಯನ ಮಾಡಿದ್ರಿ. ಪುಂಡಿ ಪಲ್ಯನ ಮಾಡಿದ್ ಬೇರೆ ಏನಾರು ಮಾಡ್ತಾಳೆ ನಾನು ವಿಚಾರ ಮಾಡಿದೆ ರೀ. ಪುಂಡಿ ಪಲ್ಯ ಮಾಡಿ ಮಾಡಿ ತಿಂದು ಹಲ್ಲು ಹಸಿರು ಏರಿದು ಬರೀ ಚಜ್ಜು ರೊಟ್ಟಿ ಪುಂಡಿ ಪಲ್ಯ ಅಟ್ಟ ಬರ್ತಿತ್ತು ಹತ್ರಕಿ. ಅವಾಗ ಸಂದರ್ಭದೊಳಗೆ 3 ತಿಂಗಳು ಆದಮೇಲೆ ಇವಕ್ಕಿನ ತವ್ರ ಮನೆಗಾರ ಹೋಗ್ಬೇಕು, ಇವು ರೋಗರ ಏನು ಬೇರೆ ಬರ್ತದೆ ಇದನ್ನು ಕಲಿಸಾಳ ಕೇಳ್ಬೇಕಂತ ತಿಳ್ಕೊಂಡು ತವ್ರ ಮನೆಗೆ ಹಾದ್ನತ್ರಿ. ತವ್ರ ಮನೆಗೆ ಹಾದ ಕೂಡಲೇ ಅವು ನೋಡಿ ಹೆಂಡ್ತಿ ಅವ್ವ ನನ್ನ ಮಗಳು ಬರೀ ಇಡ್ಲಿ ವಡ ಪುರೇ ತಿನ್ನಿಸಿರ್ಬೇಕಂತ ತಿಳ್ಕೊಂಡು ಆಕಿನೂ ಒಂದು ಗಡಿಗೆ ಪುಂಡಿ ಪಲ್ಯನ ಮಾಡಿಲ್ಲತ್ರ. ಅವು ಹೊರಗೆ ಬಂದು ಹೋಳಿ ಉಣ್ಣಿ ಮಾಡಿದ್ನತ್ತ. ಏನು ಮಾಡ್ತೀರಿ ಹೋಳಿ ಉಣ್ಣಿ ಅಲ್ಲಿ ಅತ್ತೆ ಕೈಯನ್ನು ಪುಂಡಿ ಪಲ್ಯ ತಿಂದು ಎದೆ ಉರ್ಯಾಕ ಇಲ್ಲಿ ಹಲ್ಲು ಹಸಿರಾಗಿದ್ದು ಅಲ್ಲಿ ಎದೆ ಉರ್ಯಾಕತ್ತು. ಅಲ್ಲೇ ಡಾಕ್ಟ್ರ್ ಬಿಜಾಪುರ ಡಾಕ್ಟ್ರ್ ಅದ ನಿಮ್ಮ ಊರಾಗ. ಅಂಥ ಡಾಕ್ಟ್ರ್ ಹತ್ರ ಹಾದ ಕೂಡಲೇ ಡಾಕ್ಟ್ರ್ ಹಂಗಾತ ಮನಗಿಸಿ ಸ್ಕೆತಸ್ಕೋಪ್ ಹಿಡ್ದು ಎದೆ ಉರ್ಯಾಕತ್ತೈತಿ ಏನು ಮಾಡ್ಬೇಕಂದ ಕೂಡಲೇ ನೀನು ಎದೆ ಉರಿದು ಕಡಿಮೆ ಆಗ್ಬೇಕಾದ್ರೆ 3 ತಿಂಗಳು ಪತ್ತೆ ಮಾಡಬೇಕಪ್ಪ. ಏನು 3 ತಿಂಗಳು ಬರೀ ಪುಂಡಿ ಪಲ್ಯನ ತಿನ್ಬೇಕು ಅನ್ನತ್ತ. ಎಡ್ಡು ಕೈಲಿ ಹೋಳಿ ಹುಣ್ಣಿ ಮಾಡ್ಕೊತ ಊರಿಗೆ ಬಂದತ್ತ. ಬಾರದು ಬಪ್ಪದು ತಪ್ಪದು ಕೂಡಲು ಸಂಗಮ ದೇವ. ಎಲ್ಲಿ ಹೋದ್ರೂ ಅದೇ ಹೆಣೆ ಬರ. ಅದರ ತಪ್ಪಿಸುವಂಥ ಶಕ್ತಿ ಯಾರಿಗದೆ? ಶರಣರಿಗದೆ. ಬಾಯಿಲ್ಲ ಅಂತ ತಿಳ್ಕೊಂಡು ಅವ ಏನು ಮಾಡ್ತಾರ್ರಿ, ಕಿವಿಯಲ್ಲಿ ಸಡಕ್ಷರಿ ಮಂತ್ರವನ್ನು ಅವರಿಗೆ ಹೇಳ್ತಾರೆ. ಮುಂಜಾನೆ ಪ್ರಭುಕುಮಾರ್ ಶಿವಾಚಾರ್ಯ ಅಪ್ಪಂಗಳು ಎಂಬ ಗುರುಗಳು ಸುಮಾರು ಜನ ತಾಯಂದರಿಗೆ ದೀಕ್ಷೆಯನ್ನು ಕೊಟ್ಟರು. ಭಾಳ ಪದ್ಧತಿ ಪ್ರಕಾರ ಪ್ರತಿ ವರ್ಷ ಇಲ್ಲೇನಪ್ಪ ಅಂತಂದರೆ ಎಲ್ಲವನ್ನ ಇಲ್ಲೆಲ್ಲ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥ ಗುರು ವಿರಕ್ತ ಅಭೇದ ಸ್ಥಳ ಈ ನಡೋಣಿ ಗ್ರಾಮದಲ್ಲಿ ಬೆಳಗಿನ ಸಮಯ 1 ತಾಸುಗಳ ಕಾಲ ಅಲ್ಲಿ ಏನಪ್ಪ ಅಂದ್ರೆ ದೀಕ್ಷೆ ನಡೀತದೆ ತಾಯಂದ್ರೆ. ಅದಕ್ಕೆ ಶರಣ ಬಸಪ್ಪಲ್ಲಿ ಹೇಳ್ತಾನೆ, ಶರಣ ಬಸಪ್ಪಲ್ಲೆಲ್ಲ ಅವನಿಗೆ ಕಿವಿಯಲ್ಲಿ ಊದಿದಾಗ 3-4 ವರ್ಷ ಉರಿದಂಥ ಕಿವಿ, ಅದು ಹೊಲಸು ಬರ್ತಕ್ಕಂಥ ಕಿವಿ, ನಾರ್ತಕ್ಕಂಥ ಕಿವಿ, ಆ ಮಂತ್ರಕ್ಕೆ ಅದು ಎಲ್ಲ ನಾಶ ಆಗಿ ಕಿವಿ ಆರಾಮಾಗಿ ಹೋತು. ಆರಾಮಾದ ಕೂಡಲೇ ಅವ ನೋಡ್ರಿ ಊರಾಗ ಹೋದ ಕೂಡಲೇ ಮತ್ತೆ ಕಿವಿ ಮುಚ್ಕೊಳ್ಳೋದು ಮೂಗು ಮುಚ್ಕೊಳ್ಳೋದು ಮಾಡಕತ್ತು. ಬಂದಪ್ಪ ಇವನು ಆರಾಮ ಅಂತ ತಿಳ್ಕೊಂಡು, ನನ್ನ ನಾರಂಗಿಲ್ಲ, ನನ್ನ ಕಿವಿ ಸ್ವಚ್ಛ ಆಗ್ಯದ ನೋಡ್ರಿ. ಅಲ್ಲಿರ್ತಕ್ಕಂಥ ಶರಣ ಬಸವೇಶ್ವರನಿಗೆ ಏನು ಮಾಡ್ಯಾನ, ಮಂತ್ರೋಪದೇಶ ಮಾಡ್ಯಾನ. ಅವಗಿಟ್ಟು ಏನಾರ ಕೊಡಬೇಕು, ಒಂದಿಷ್ಟು ನನಗೊಂದಿಟ್ಟು ಹಣ ಕೊಡ್ರಿ ಅಂದ ಕೂಡಲೇ ಹುಚ್ಚ ಅಲ್ಲೆಲ್ಲಿ ಹಣ ಕೊಡೋಣ ಹೋಗಂದ್ರು. ಅಲ್ಲಿದಲ್ಲಿ ಹಣ ಕೊಡೋಣ ಇಲ್ಲ, ನಾ ಮಾತು ಕೊಟ್ಟು ಬಂದೀನಿ, ಗುರು ದಕ್ಷಿಣ ಕೊಡಬೇಕು. ಇವತ್ತೆಲ್ಲ ತಾಯಂದ್ರು ನೀವೆಲ್ಲ ದೀಕ್ಷಾ ತಕ್ಕೊಂಡವರು ಎಲ್ಲರೂ ಕಾಣಿಕೆಯನ್ನು ಕೊಟ್ರಿ ಪಾಪ. ಯಾಕಂದ್ರೆ ಏನು ಕಂಚಾಣಂ ಕಾರ್ಯಸಿದ್ಧಿ, ಕಂಚಾಣ ಇಲ್ಲದಿದ್ದರೆ ಅದು ಏನೂ ಸಿದ್ಧಿ ಆಗಲಾರ. ಅವಾಗ ಅಲ್ಲಿ ಕೊಡಬೇಕತ್ತ ಬಾಲಣ್ಣ, ಅಲ್ಲಿ ಕೊಡಂಗಿಲ್ಲತ್ತವ್ರು. ಅವಾಗ ಬಳ್ಳಿ ಬಂದು ಶರಣ ಬಸಪ್ಪನವ್ರಿಗೆ ನಮಸ್ಕಾರ ಮಾಡಿದ. ಏನು ಸಪ್ಪಳಕ್ಕದ ಖರ ಕುಟ್ಟಕತ್ತಾರ, ಮ್ಯಾಲೆ ಕುಟ್ಟಾಕತ್ತಾರ. ನೋಡ್ಬೇಕಲ್ಲಿರ್ತಕ್ಕಂಥ ಅವ ಏನಂತಾನಂದರೆ, ಏನು ಮಾಡಲಿ ಮಾತು ಕೊಟ್ಟಿದ್ದೆ ಶರಣರಿಗೆ ದಕ್ಷಿಣ ಕೊಡಬೇಕಂತ ತಿಳ್ಕೊಂಡು ಬಂದು ಸಾಷ್ಟಾಂಗ ಹಾಕಿ ನನ್ನ ಮನ್ಯಾಗ ಏನೂ ಕೊಡಂಗಿಲ್ಲತ್ತಾರಪ್ಪ. ಇರ್ಲಿ ಬಿಡಪ್ಪ, ನಾ ಏನು ಆಶೆದ ಮದೇನೆ, ನನಗ್ಯಾಕೆ ಅದು ಬೇಕು, ಬ್ಯಾಡ್ ಅಂದ್ರೆ ಸಹಿತ ನೀನು ಹೋಗಿ ಅಂದ ಕೂಡಲೇ ಆಯ್ತು ತಿಳ್ಕೊಂಡು ಅವ್ರು ಹಾಗೆ ಹೊಂಟಾರಿ. ಮುಂದೆ ಇವ ಏನು ಬಾಲನ್ ಹೋಗ್ಯಾನಲ್ರಿ, ಅವರು ಮನೆಯ ಮಂದಿಗೆಲ್ಲ ಕಿವಿ ಸೂಲಿ ಚಾಲು ಆಗ್ಯದ. ಅವ್ರದ್ದು ಹೊಲಸು ನಾರ ಕತ್ತಿಬಿಟ್ಟ. ಮೊದಲು ಇವನು ಕಂಡು ಆ ಮೂಗು ಮುಚ್ಕೋತಿದ್ರಲ್ಲೇ, ಈಗ ಅವ್ರನ್ನ ಕಂಡು ಇವ ಮೂಗು ಮುಚ್ಕೊಳಕತ್ತಿದ. ಅವಾಗಂದ್ರತ್ತವ್ರು ತಪ್ಪಾಯ್ತಪ್ಪ, ಆ ಸಿದ್ಧಿ ಪುರುಷ ಶರಣನಿಗೆ ನಾವೆಲ್ಲ ತ್ರಾಸು ಕೊಟ್ಟಿವ ತಿಳ್ಕೊಂಡು ನೋಡಿ ಅವರಿಗೆ ತಕ್ಕ ಮಟ್ಟಿಗೆ ಅಲ್ಲಿ ದಾಸೋಗ ನಡೆಸಿದರು, ಪುರಾಣ ನಡೆಸಿದರು. ಬೆಳ್ಳಿ ಗುಂಪಿ ಒಳಗೆ ಒಂದು 3-4 ದಿವಸ ಶರಣರನ್ನು ಇಟ್ಟುಕೊಂಡು ಅಲ್ಲಿ ಮುಂದೆ ಬಿಡುವಳು ಹೊತ್ನಾಗ ಅವಾಗೊಂದು ಮಾತು ಅಂತಾರೆ, ಮನುಷ್ಯನಿಗೆ ಏನೂ ಬರೋದಿಲ್ಲ ನೋಡಪ್ಪ. ಅದಕ್ಕೆ ಹೇಳ್ತಾರೆ ನೋಡ್ರಿ, 3 ಮಂದಿ ಕೋರ್ಟ್ನ್ಯಾಗ ಹೋಗಿ ನೋಡಿ ಜಡ್ಜ, ಸಾಕ್ಷಿದಾರನ ಕರ್ಕೊಂಬಾರೋ, ಬರೀ ನೀನೇ ಬರ್ತೀಯಲ್ಲ ಅನ್ನತ್ತಾವ. ಸಾಕ್ಷಿದಾರನ ಕರ್ಕೊಂಬ, ಬರೀ ನೀನೇ ಬರ್ತೀಯ ಅಂದ ಕೂಡಲೇ 3 ಮಂದಿ ಅದರಿಗೆ ಕರ್ಕೊಂಬರ್ತೀನಿ, 3 ಮಂದಿ ಬೇಡ ಒಬ್ಬನ್ನ ಕರ್ಕೊಂಬ ಅಂದರು. ಅವಾಗ ಮೊದಲನೇ ಗೆಳೆಯನ ಹೋಗಿ ಕೇಳಿನತ್ತ, ನನಗೆ ಕೋರ್ಟಿಗೆ ಜೈಲಿಗೆ ಬಿದ್ದಿನಪ್ಪ, ಕೋರ್ಟ್ನಾಗ ಒಂದು ಕೇಸ್ ಅದ, ನೀ ಸಾಕ್ಷಿ ಹೇಳಕ್ಕೆ ಬರಬೇಕು. ಗೆಳೆಯ ಬರ್ತೀನಿ, ನಿನ್ನ ಮೇಲೆ ನಂದು ವಿಶ್ವಾಸ ಅದ, ಆದ್ರೆ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ, ಇಲ್ಲೇ ಮನ್ಯಾಗ ನಾನು ಹೇಳ್ತೀನಿ ಅಂದ. ಮನ್ಯಾಗ ಯಾರು ನಡೀತಾರೆ, ಕೋರ್ಟಿಗೆ ಬರಬೇಕಲ್ಲ. 2ನೇ ಗೆಳೆಯನ ಹತ್ರ ಬಂದ, ನೀನಾರ ಬಾರಪ್ಪ, ಅವ ಬರೀ ಮನ್ಯಾಗ ಕೂತ ಹೇಳ್ತಾನತ್ತ, ಕೋರ್ಟಿಗೆ ಬರೋಂಗಿಲ್ಲತ್ತ. ಅವ ದಡ್ಡ, ನಾ ಬರ್ತೀನಿ. ಎಲ್ಲಿ ತನಕ ಬರ್ತೀನಿ? ಕೋರ್ಟಿನ ಬಾಗಿಲು ತನಕ ಬರ್ತೀನಿ, ಕೋರ್ಟಿನ ಒಳಗೆ ಬರೋಂಗಿಲ್ಲ ಅಂದ. ಮತ್ತು ಹೇಳೋದಿಲ್ರಿ, ಒಳಗೆ ಹೊರಗೆ ರೀ. ಒಳಗೆ ಅವ ಬರೋಂಗಿಲ್ಲ ಅಂತಾನ, ಮನೆ ಬಿಟ್ಟು ಹೊರಗೆ ಅವ ಬರೋಂಗಿಲ್ಲ ಅಂತಾನ. ಆದ್ರೆ ಇನ್ನೊಬ್ಬ ಗೆಳೆಯ ಇದ್ದ,
ಆಯ್ತಪ್ಪ, ನಾ ಅಲ್ಲಿಗೆ ಬರ್ತೀನಿ, ನೀ ಎಲ್ಲಿ ನಿಂದಿರ್ತಿ ಅಲ್ಲೇ ನಿಂದಿರ್ತೀನಿ, ಆ ಜಡ್ಜನ ಮುಂದೆ ಹೇಳ್ತೀನಿ ಅಂತ ತಿಳ್ಕೊಂಡು ಒಳಗೆ ಬಂದ. ಮೊದಲನೇದು ಯಾವುದ್ರಿ? ಬೆಳ್ಳಿ ಬಂಗಾರ ಸಂಪತ್ತ ಇದೇನೈತಲ್ಲ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ. ಎರಡನೇದೇನ್ರಿ? ಹೆಂಡ್ರು ಮಕ್ಕಳು ಇವರೇನು ಬೀಗರು ಬಿಜ್ಜರು ಸ್ಮಶಾನ ತನಕ ಬರ್ತಾರೆ, ಕುಣಿ ಒಳಗೆ ಬರಂಗಿಲ್ಲ. ಮೂರನೇದು ಯಾವುದು ಅಂದರೆ ಇವತ್ತೇನು ಪ್ರಭು ಕುಮಾರ್ ಶಿವಾಚಾರ್ಯ ನಿಮಗೆ ಕೊಳ್ಳಾಗ ಲಿಂಗ ಕಟ್ಟಿದ್ರಲ್ಲ, ಅದು ಕುಣಿಯಾಗ ಬಂದು ಯಮನಿಗೆ ಸಾಕ್ಷಿ ಹೇಳ್ತದೆ. ಕುಣಿ ಒಳಗೆ ಬಂದರೆ ಯಮನಿಗೆ ಸಾಕ್ಷಿ ಹೇಳ್ತದೆ. ನಿತ್ಯ ಪೂಜೆ ಮಾಡಿಕೊಂಡಾಳ ತಾಯಿ, ನಿತ್ಯ ಪಾದೋದಕ ತಕ್ಕೊಂಡಾಳ, ನಿತ್ಯ ವಿಭೂತಿ ಹಚ್ಕೊಂಡಾಳ, ಈಕೆಗೆ ಮೋಕ್ಷದ ಮಾರ್ಗ ತೋರಿಸ್ಬೇಕಂತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಧನ ಕನಕ ಬರುವುದು ಎಲ್ಲಿ ತನಕ ರೀ? ಮನೆ ತನಕ. ಧನ ಕನಕ ಬರುವುದು ಮನೆ ತನಕ, ಹೆಂಡರು ಮಕ್ಕಳು ಬರುವರು ಸ್ಮಶಾನ ತನಕ. ನಿಡೋಣಿ ಗ್ರಾಮದವರು ಚನ್ವೀರೇಶ್ವರ ಮಠಕ್ಕೆ ಮಾಡಿದ ದಾನ ಬರುವುದು ಸೂರ್ಯಚಂದ್ರಾದಿ ಇರುವ ತನಕ. ಸೂರ್ಯಚಂದ್ರಾದಿ ಇರುವ ತನಕ ನೋಡಬೇಕು. ಮುಂದಲ್ಲಿರ್ತಕ್ಕಂಥ ಒಂದು ಗ್ರಾಮ ಅವರಾದಿ ಗ್ರಾಮ. ಭೂತ ಪ್ರೇತ ರಾಕ್ಷಸ ದೆವ್ವ ಎಲ್ಲವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಅಲ್ಲಿರ್ತಕ್ಕಂಥವನ್ನು ಶರಣರ ಪಾದ, ಮಹಾತ್ಮರ ಪಾದ ಬಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗೋ. ಪಂಡ್ರಾಪುರ ಹೆಂಗೈತೆ ಅಂದ್ಲಕ್ಕೆ, ಇದು ಮತ್ತೆ ವಾಟರ್ಫಾಲ್ ಹತ್ತದ ಹಂಗೆ ನೋಡು. ಸಿಟ್ಟಿಗೆ ಅದು ನೀವೆಲ್ಲ ಕೇಳಿರ್ಬೇಕ್ರಿ. ಹೆಂಗೈತೆ ಅದು ಕನ್ನಡದಾಕಿ ಪಂಡ್ರಾಪುರ ಹೆಂಗೈತೆ ಅಂದ ಕೂಡಲೇ ಇದು ವಂಡರ್ಫುಲ್ ಅಂದ್ಕೊಳ್ಳಕ್ಕೆ ಏನು ಅನ್ಬೇಕು? ವಂಡರ್ಫುಲ್ ಅಲ್ಲ ರಂಡಿ, ಇದು ಪಂಡ್ರಾಪುರ ಚಾಲೋ ಮಾಡಿ ಬಡದಾಟ ಹೊಡೆದಾಟ ಬಸ್ ದಿಕ್ಕ ದಿವಾಳಿ ಆಗಿ ಹೋದು. ಇವತ್ತೆಲ್ಲ ಇರಲಿ ತಾಯಂದ್ರೆ, ಯಾಕಂದ್ರೆ ನಿಮಗೆ ಸವಲತ್ತು ಸರ್ಕಾರ ಕೊಟ್ಟೈತೆ ಅಂದ್ರೆ ನಮಗೆ ಭಾಳ ಹೆಮ್ಮೆ. ಯಾಕಂದರೆ ಇವತ್ತೆಲ್ಲ ಒಂದು ಮನುಷ್ಯನ ಒಂದು ಸರ್ಕಾರ ಸಹಾಯ ಮಾಡ್ತದೆ. ಇವತ್ತೆಲ್ಲವೂ ಕೂಡ ನೋಡಿ, ಆವತ್ತಿನ ದಿನಮಾನದಲ್ಲಿ ದುಡಿದು ತಿನ್ನಬೇಕು. ಬಿಜಾಪುರಕ್ಕೆ ಬಂದು ಚಜ್ಜಿ ಒಯ್ದು ಬೀಸಿ ಉಂಡವ್ರದಾರ. 1942ರಲ್ಲಿ ಸಜ್ಜಿ ಬರ್ದಾಗ ಇವತ್ತೆಲ್ಲ ಸರ್ಕಾರ ಸಹಾಯ ಮಾಡ್ಯದ. ಶರಣ ಬಸಪ್ಪ ನೋಡಿ ಅವರಾದಿ ಊರೊಳಗೆ ಹೋಗ್ತಾನೆ. ಇದು ರೈತರ ಪುರಾಣ. ರೈತರು ಎಷ್ಟು ಚೆನ್ನಾಗಿದ್ರು ಅವರಿಗೆ ನೋಡ್ರಿ. ಅವಾಗಲ್ಲಿ ಹೇಳ್ತಿದ್ನದು ಶರಣ ಬಸಪ್ಪ ಅವರಾದಿ ಒಳಗೆ ದುಡಿತಕ್ಕಂಥ ರೈತರಿಗೆ ನೀವೆಲ್ಲಿ ಹೋಗಬೇಡ್ರಿ, ಭೂಮಿ ತಾಯಿ ನಿಮಗೆ ಅನ್ನ ಕೊಡ್ತಾಳ. ಭೂಮಿ ತಾಯಿ ತೃಪ್ತಿ ಪಡ್ತಾಳೆ. ಯಾವಾಗ್ರಿ? ಲಕ್ಷಾಂತರ ಹನಿ ಮಳೆಯಿಂದ ತೃಪ್ತಿ ಪಡಂಗಿಲ್ಲ. ಲಕ್ಷಾಂತರ ಹನಿ ಮಳಿಗಳಿಂದ ಮಳಿ ಹನಿಯಿಂದ ಭೂಮಿ ತಾಯಿ ತೃಪ್ತಿ ಪಡಂಗಿಲ್ಲ. ದುಡಿತಕ್ಕಂಥ ರೈತ ಮೈಯಾಗಿನ ಬೆವರ 10 ಹನಿ ಬಿತ್ತಂದ್ರೆ 10 ಚೀಲ ಕಾಳು ಕೊಡ್ತಾಳ ಅಂತ ಹೇಳ್ತಾರೆ. ಬೆವರಿನ ಹನಿಗೆ ತೃಪ್ತಿ ಪಡ್ತಾಳ ತಾಯಿ, ಮಳಿ ಹನಿಗೆಲ್ಲ. ನೋಡಿ ರೈತರ ಒಂದು ಶರಣ ಬಸವೇಶ ಹೇಳ್ತಾನೆ, ಆ ಊರಾಗ ಒಬ್ಬ ಗೌಡನ ಹೊಲ ಒಬ್ಬ ಬಡವ ಮಾಡಿರ್ತಾನೆ. ಬಡವ ಮಾಡಿದಾಗ ಆ ಸಂದರ್ಭದೊಳಗೆ ನೋಡಿ, ಅದು ಒಬ್ಬೊಬ್ಬರು ಸಸಿ ಬಂದು ಕಾಲುಗುಣ ಮಗ ಹುಟ್ಟಿದ ಮೂರ್ತ ಅಂತಾರಲ್ಲಿ, ಎಂದೂ ಬೆಳಿಲಾರ್ದ ಹೊಳ ಸಾಕಷ್ಟು ಬೆಳೆದು ಬಿಟ್ಟದೆ. ರಾಶಿ ಮಾಡಿ ಮೇಟಿಗೆ ಒತ್ತಿ ಆ ಗೌಡ್ರ ಹತ್ರ ಬಂದಾನ. ಗೌಡ್ರ ಮತ್ತು ನಮಗೆ ಸಂಪಾಲ್ಯ ಕೊಟ್ಟಿರಲ್ಲ, ನಿಮ್ಮ ಜೋಳ ನೀವು ತುಂಬಿಕೊಂಡು ಹೋಗ್ಬರ್ರಿ, ನಮ್ಮ ಜೋಳ ನಾವು ತುಂಬ್ಕೊಂಬರ್ತೇವೆ ಒಂದು ಕೂಡಲೇ ಆ ತುಂಬಿದ ಕಣ ನೋಡಿ ಗೌಡ ಏನಂತಾನ್ರಿ, ನನ್ನ ಹೊಲ ನೀ ಯಾವಾಗ ಮಾಡಿಯೋ ಅಂದ್ಬಿಟ್ನತ್ತವ. ನನ್ನ ಹೊಲ ನೀ ಯಾವಾಗ ಮಾಡಿ ಅಂದ ಕೂಡಲೇ ಯಪ್ಪ ಹ್ಯಾಂಗ್ರಿ? ಮತ್ತು ನೋಡ್ರಿ, ಕಾಗದಿಲ್ಲ, ಪತ್ರ ಇಲ್ಲ, ಹಿರಿಯರಿಲ್ಲ, ಅವರ ಮುಖದಿಂದ ಇದನ್ನು ಮಾಡಿಕೊಂಡಂಥ ಈ ಮಾಹಿತಿ ಅವಾಗ ಏನು ಮಾಡಬೇಕಂತ ತಿಳ್ಕೊಂಡು ಅಳ್ಕೋತ ಶರಣ ಬಸಪ್ಪನವ್ರ ಹತ್ರ ಬರ್ತಾನ. ಶರಣರೇ, ನೀವು ರೈತರು, ಸಾಕಷ್ಟು ಒಕ್ಕಲ್ತನ ಮಾಡಿದವ್ರು, 300 ಎಕರೆ ಜಮೀನ್ದಾರ್. ನಾನು ಬಡವ, ನನ್ನ ಹೆಂಡ್ರ ಮಕ್ಕಳು ಹೊಲದಾಗ ದುಡ್ದೇವಿ, ರಾಶಿ ಮಾಡಿ ಬಿಳಿಜಾಳ ಮೇಟಿಗೆ ಒಟ್ಟೇವಿ, ಜೋಳ ಚೀಲ ತಂದು ನೀವು ತುಂಬ್ಕೊಬರ್ರಿ, ನಂದು ನಾ ತುಂಬ್ಕೋತೀನಿ ಅಂದ್ರೆ ನೀ ಯಾವಾಗ ಮಾಡಿಯೋ ಹೊಲ ಅಂತಾನ ಗೌಡ. ಹೆಂಗೆ ಮಾಡೋಣ ಅಂದ ಕೂಡಲೇ, ಮತ್ತು ಸಾಕ್ಷಿ ಯಾರೂ ಇಲ್ಲೇನಪ್ಪ? ಯಾರೂ ಇಲ್ಲರಿ ತಂದೆ, ಯಾರೂ ಇಲ್ಲ, ಅವರೇ ನಾವು. ಮತ್ತು ವಿಶ್ವಾಸದಿಂದ ನಾನು ಮಾಡಿನ ಅಂದ ಕೂಡಲೇ ಅವಾಗ ಶರಣ ಬಸಪ್ಪನವರು ಗೌಡ್ರನ್ನ ಕರೆಸ್ತಾರೆ. ಗೌಡ್ರ, ಇದು ಅನ್ಯಾಯ. ಒಬ್ಬ ಬಡ ಮಗ, ಒಬ್ಬ ಬಡವ ರಟ್ಟಿ ಮುಡಿದು ದುಡ್ದಾನ. ಹಣೆ ಬರದಲ್ಲಿಲ್ಲ, ರಟ್ಟೆಯಲ್ಲೈತಿ ಆ ದುಡಿತಕ್ಕಂಥ ರಟ್ಟೆ. ಇದು ಗಟ್ಟಿ ರಟ್ಟೆ ದುಡ್ದದ. ಅವನು ಜೋಳ ಕೊಡು ಅಂದ ಕೂಡಲೇ, ನೀವು ಹೊಲ ಮಾಡಾಗ ನೀ ನಡಬರ್ಕಿದ್ದನು ಶರಣ ಅಂತ. ನಾವು ಹೊಲ ಮಾಡುವಾಗ ನೀ ಇದ್ದೇನು ಅಂದ ಕೂಡಲೇ ಶರಣರು ಭಾಳ ಜಾಣರು. ಆಯ್ತು ರೀ ಗೌಡ್ರೆ, ಒಬ್ರಿಗೆ ಅನ್ಯಾಯ ಆಗೋದು ನಾನು ಕೇಳಂಗಿಲ್ಲ. ನನ್ನ ಅಣ್ಣತಂಬರು ಹೊಲ ಮನೆ ಎಲ್ಲ ಚಲೋ ಕೊಟ್ಟರು, ನಾ ಕರ್ಕಿ ಹೊಲ ಬಿಟ್ಟರು, ಅದ್ರಾಗ ನಾ ತೃಪ್ತಿ ಪಟ್ಟಿನಿ. ನನ್ನ ಹೆಂಡತಿ ಮಗ ಕೂಡ ಸತ್ರು ಸಹಿತ ಅದರ ಕಡೆ ಲಕ್ಷ್ಯ ಇಲ್ಲ. ನಾನು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋಕೆ ಬಿಡೋದಿಲ್ಲ. ಆಯಿತು, ಇವ ನಿಮ್ಮ ಹೊಲ ಮಾಡಿಲ್ಲ, ಹೌದಲ್ಲೋ? ಮಾಡಿಲ್ಲ. ಇವನು ನಿಮ್ಮ ಹೊಲ ಮಾಡಿಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಇಲ್ಲ ಅಂತಿರಲ್ಲ ಗೌಡ್ರೆ? ಸಾಕ್ಷಿ ಅದ. ಈ ಬಡವನ ಎತ್ತುಗಳು ನಿನ್ನ ಹೊಲಕ್ಕೆ ಹೋಗಿ ಆ ಕಣದಾಗ ನಿತ್ರ ಹೊಲ ಮಾಡ್ಯಾನಂತ ತಿಳ್ಕೊಳ್ಳೋಣ, ಅಲ್ಲಿ ಹೊಲಕ್ಕೆ ಹೋಗಲಿಲ್ಲ ಅಂದ್ರೆ ಇಲ್ಲತ್ತು ನಾವು ತಿಳ್ಕೊಳ್ಳೋಣ ಆಗಲಂದ ಗೌಡ.
ಆಗಲಿ ನೋಡೋಣ ಅಂದಲ್ಲ. ಅವೇನು ಮೂಗ ಪ್ರಾಣಿ, ಅವಕ್ಕೇನು ಗೊತ್ತು ಹೊಲ ಅಂದ ಕೂಡಲೇ ಅವಾಗ ಎತ್ತಿಗೆ ಸ್ನಾನ ಮಾಡಿ ಜೂಲ ಹಾಕಿ ನೋಡಿ ಗುಮ್ಮರಿಸರ ಗೊಂಡೆ ಕಟ್ಟಿ ಶರಣ ಅಂತಾನ, ಏ ಬಸವ ನೀವು ದೊಡ್ಡವ, ನೀನು ದುಡ್ದು ನೀ ಮೈ ಮೂರು ದುಡ್ದು ಅನ್ನ ಹಾಕ್ತಕ್ಕಂಥ ರೈತ ಇವ ಸರಿಯಾಗಿ ದುಡ್ದಿದ್ರೆ ಅವನ ಹೊಲಕ್ಕೆ ಹೋಗ್ರಿ, ಇಲ್ಲ ಅಂದ್ರೆ ದುಡಿಲಿಕ್ಕಂದ್ರೆ ಅನ್ಯಾಯದಿಂದ ಅವನ ಹೊಲಕ್ಕೆ ಹೋಗಬೇಡ ಅಂದಾಗ ಎತ್ತುಗಳು ಎರಡೂ ಹೋಗ್ತಾವ್ರಿ. ಗೌಡಿ 2 ಆಳು ಹಚ್ಚಿರ್ತಾನೆ ಬಡ್ಯಾಕ. ಆ ಕಡೆ ಹೊಡ್ಯಾವ ಈ ಕಡೆ ಹೊಡ್ಯಾವ. ಅವ್ರು ಹೊಡ್ಯಾವ್ರಿಗೆ ಇಬ್ಬರಿಗೆ ಇರಿದು ಆ ಹೊಲದಾಗ ಹೋಗಿ ಕಣದಾಗ ಬಲಗಾಲಿಟ್ಟು ಹಣಿಗೆ ಹಚ್ಚಿ ಜ್ವಾಳಕ್ಕೆ ನೆತ್ತು ಬಿಡ್ತಾವು. ಇದ ರೈತನೇ ಮಾಡ್ಯಾನಂತ ಹೇಳ್ತಾರೆ. ಶರಣರಿಗೆ ಗೌಡ ಸಾಷ್ಟಾಂಗ ಹಾಕಿದ, ನಾನು ಭಾಳ ಅನ್ಯಾಯ ಮಾಡಿದ್ದೀನಿ ಶರಣರೇ, ನಿಮ್ಮ ಸ್ವಭಾವ ನಮಗೆ ಗೊತ್ತಾಗಲಿಲ್ಲ. ಯಾಕಂದರೆ ನೋಡಿ, ನಾವು ನೋಡಲಿಕ್ಕಂದ್ರು ಪರಮಾತ್ಮ ನಮ್ಮನ್ನು ನೋಡ್ತಾನೆ. ಇವ ನ್ಯಾಯದಿಂದ ನಡೆದಾನೋ ಅನ್ಯಾಯದಿಂದ ನಡೆದಾನೋ. ಇವು ಸಂಸಾರದೊಳಗೆ ಇವು ಸುಳ್ಳು ಹೇಳೋದು ಬರೇ, ಅದು ಮಾಡೋದು ಬೇರೆಯೇ ಸಂಸಾರದೊಳಗೆ. ಆದರೆ ಆತ್ಮಸಾಕ್ಷಿಯಾಗಿ ಅಲ್ಲಿರ್ತಕ್ಕಂಥದ್ದು ದುಡಿತಕ್ಕಂಥ ಶಕ್ತಿ ಯಾರಲ್ಲಿರ್ತದೆ? ಅದು ರೈತರಲ್ಲಿರ್ತದೆ. ಅದಕ್ಕೆ ಅವ್ರು ಏನಂತಾರಂದರೆ, ಸಾಧು ಸತ್ಪುರುಷರ ಆತ್ಮ ಇರುವುದು ಎಲ್ಲಿ? ಹೃದಯದಲ್ಲಿ. ಚೆನ್ನಾಗಿ ಹೇಳ್ತಾರೆ ನೋಡಿ ಶರಣು. ಸಾಧು ಸತ್ಪುರುಷರ ಆತ್ಮ ಇರುವುದು ಹೃದಯದಲ್ಲಿ, ಕವಿಯ ಆತ್ಮ ಇರುವುದು ಮೆದುಳಿನಲ್ಲಿ, ಸಂಸಾರಿಸ್ತ್ರ ಆತ್ಮ ಇರುವುದು ನಾಲಿಗೆಯಲ್ಲಿ, ಸಂಗೀತಗಾರನ ಆತ್ಮ ಇರುವುದು ಕಂಠದಲ್ಲಿ, ಕಲಾವಿದನ ಆತ್ಮ ಇರುವುದು ಕುಂಚದಲ್ಲಿ, ಶಿಕ್ಷಕನ ಆತ್ಮ ಇರುವುದು ಆತನು ಕಲಿಸುವ ಪಾಠದಲ್ಲಿ, ವಿದ್ಯಾರ್ಥಿಯ ಆತ್ಮ ಇರುವುದು ಅಲ್ಲಿ ಆತನು ಪುಸ್ತಕದಲ್ಲಿ, ನಿಡೋಣಿ ಭಕ್ತರ ಆತ್ಮ ಇರುವುದು ಚನ್ನವೀರ ಶರಣರ ಆತ್ಮದಲ್ಲಿ. ಆತ್ಮ ಸಾಕ್ಷಿ ಒಂದಿರ್ತದೆ ತಾಯಂದ್ರೆ, ಆತ್ಮ ಸಾಕ್ಷಿ. ಯಾವುದು ಕೂಡ ಸಾಕ್ಷಿ ಇಲ್ಲಕ್ಕೂ ಆತ್ಮ ಸಾಕ್ಷಿ ಇರ್ತದೆ. ಅವಾಗ ಅಲ್ಲಿರ್ತಕ್ಕಂಥ ಗೌಡ ಏನಂತಂದ್ರೆ, ಎಲ್ಲಿ ಹೋಗಬೇಡ್ರಪ್ಪ ಶರಣರೇ. ಭಾಳ ನನಗೆ ನೋವು ಅನಿಸ್ತು. ಒಬ್ಬ ಶರಣರಿಗೆ ನಾ ಸುಳ್ಳು ಹೇಳಿದ್ನಲ್ಲ, ಒಬ್ಬ ಬಡವನಿಗೆ ನಾ ಸುಳ್ಳು ಹೇಳಿದ್ನಲ್ಲ ಅಂದಾಗ ಶರಣರು ಅಂತಾರೆ, ನಿತ್ಯ ದಾಸೋಗ ನಡಿಬೇಕು. ನೀ ಎಷ್ಟು ಜ್ವಾಳ ಬೆಳೆದು ಎಲ್ಲರಿಗೆ ದಾಸೋಗ ಮಾಡ್ಬೇಕು. ಒಂದು ದಿವಸ ದಾಸೋಗ ತಪ್ಪಂದ್ರೆ ನಾವು ಊರು ಬಿಡ್ತೇವೆ ಅಂದ ಕೂಡಲೇ ದಂಡರಾಯನ ಗೌಡ ಒಪ್ಪಿಗೆ ಕೊಡ್ತಾನೆ. ನೋಡಿ, ದಾಸೋಗ ನಡೆದ ಸುತ್ತ 10-20 ಹಳ್ಳಿ ಅವ ಹ್ಯಾಂಗೆ ಗಳಿಸಿದ್ನಲ್ರಿ, ಅದನ್ನು ದಾಸೋಗಕ್ಕೆ ಉಪಯೋಗ ಮಾಡಾಕತ್ತಿದ. ಕೋರ್ಟ ಕಚೇರಿ ಇವಕ್ಕೆಲ್ಲ ಉಪಯೋಗ ಮಾಡಿದ. ಅದಕ್ಕೆ ನೋಡ್ರಿ, ದಂಡ ಅಲ್ಲಿ ನೋಡ್ರಿ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ಸ್ವತಃ ಉಂಡಷ್ಟು ದುಡಿಯಲಿಲ್ಲ ಮಾನವ. ಇವತ್ತೆಲ್ಲ ನೋಡಿ, ದಾನವೆಂದೊಡೆ ತಲೆಯಲ್ಲಿ ಚಾಣದಿಂ ಹೊಡೆದಂತೆ, ತಾನೊಂದು ತಪ್ಪು ಮಾಡಿದೊಡೆ ಮೌನದಿಂ ದಂಡವಿವನು ಸರ್ವಜ್ಞ. ನೋಡ್ರಿ, ಇವತ್ತು ಕೋರ್ಟ್ನ್ಯಾಗ ಕಚೇರಿ ಒಳಗೆ ಬಂಚದ ಬಡ್ಡ್ಯಾಗ ಕೊಡ್ತಿರ್ತಾನೆ ದಂಡ, ಆದ್ರೆ ಇಲ್ಲಿ ದಾನ ಮಾಡಂದ್ರೆ ಕೊಡಂಗಿಲ್ಲ. ಅದಕ್ಕೆ ಚನ್ನವೀರೇಶ್ವರ ಅಂತಾರೆ ನೋಡ್ರಿ, ನೀವು ನನ್ನ ಮಠಕ್ಕೆ ದಾನ ಕೊಡ್ಲಿಕ್ಕಂದ್ರೆ ಮನುಷ್ಯನಿಗೆ 2 ಬಾಗಿಲದಾವ. ಮುಂದಿನ ಬಾಗಿಲು ಒಂದು, ಹಿಂದಿನ ಬಾಗಿಲು ಒಂದು. ಮುಂದಿನ ಬಾಗಿಲ ಗುರು ಮಾರ್ಗ, ಹಿಂದಿನ ಬಾಗಿಲ ಕೋರ್ಟ ಕಚೇರಿ. ಈ ಮುಂದಿನ ಭಾಗದಲ್ಲಿ ದಾನ ಮಾಡಿದರೆ ಹಿಂದಿನ ಭಾಗದ ತಪ್ತದ ಕೋರ್ಟ ಕಚೇರಿ. ಶರಣ ತತ್ವ ಬೆಳೀತದ ಅಂದ ಕೂಡಲೇ ಮುಂದೆ ಮಳಿ ಹತ್ತದ ನೋಡ್ರಿ. ಮುಂದೆ ಮಳೆ ಹೆಂಗ್ರಿ, ಪುಷ್ಯಾಣ ಮಳೆ ಜೋ ಅಂತ ಹತ್ತಿ ಬಿಡ್ತದ್ರಿ. ಅವಾಗ ದಾಸೋಗ ನಿಲ್ತದೆ. ದಾಸೋಗ ನಿಲ್ತದೆ ಅಂತ ತಿಳ್ಕೊಂಡು ರಾಮಾಜಿನಾದ ಶರಣರಂದರು. ಅವಾಗ ನೋಡೋದ್ರಾಗ ಕುಳ್ಳಿಲ್ಲ, ಕಟ್ಟಿಗಿಲ್ಲ, ಜೋ ಅಂತ ಒಣಗಿ ಹತ್ತಿ ಬಿಟ್ಟದ. ಅವಾಗ ದಂಡರಾಯನ ಗೌಡ 10 ಅಂಕಣದ ಮಣಿಯನ್ನು, ಅದನ್ನು ಮಣ್ಣನ್ನು ತೆಗೆಸಿ 10 ಆಳನ್ನು ಹಚ್ಚಿ, ನೋಡಿ ಒಳಗಿನ ಎಳಿ ಜಂತಿ ಹೊಸ ಮನಿ ರೀ, ಹಳಿ ಮನೆ ಅಲ್ರಿ, ಹೊಸ ಮನೆ ಕೆಡವಿ ನೋಡ್ಬೇಕು. ದೊಡ್ಡ ದೊಡ್ಡ ಹಂಡೆ ಇಟ್ಟಿರ್ತಕ್ಕಂಥ, ದೊಡ್ಡ ದೊಡ್ಡ ಕಡಾವಿ ಇಟ್ಟಿರ್ತಕ್ಕಂಥ ಆ ಉರಿತಕ್ಕಂಥ ಕಟ್ಟಿಗೆಯನ್ನು ಉರಿದು ಆ ಗೌಡ ದಾಸೋಗ ಮಾಡುತ್ತಾನೆ, ಶರಣರ ಪ್ರೀತಿಯನ್ನು ಗಳಿಸ್ತಾನೆ. ಶರಣ ಬಸಪ್ಪಂತಾನ ಹಿಂದೆ ಕರ್ಣನ ಕೇಳಿದ್ದೇವೆ ನಾವು. ಕರ್ಣ ತನ್ನ ಎಲ್ಲ ಕುಂಡಲವನ್ನು ಕಿತ್ತಿ ಕೊಟ್ಟ, ಯೋಗ ದಂಡವನ್ನು ಕೊಟ್ಟ, ಬಂಗಾರ ಚರಿಗೆ ಕೊಟ್ಟ. ನೋಡಿ, ಎಲ್ಲವನ್ನು ದಾನ ಮಾಡಿದಂಗೆ ಕರ್ಣದ ಕೇಳಿದೇವೆ. ಇವತ್ತು ದಂಡರಾಯನ ಗೌಡ ನೀ 2ನೇ ಅಲ್ಲೇನಪ್ಪ ಕರ್ಣ ಇದ್ದಂಗೆ ಮನಿ ಬಿಚ್ಚಿ ಯಾರು ಕೊಡ್ತಾರ್ರಿ? ಮನಿ ಬಿಚ್ಚಿ ಇವತ್ತೆಲ್ಲ ಮ್ಯಾಳಿಗೆ ತೆಗೆದು ಮ್ಯಾಳಿ ಹಾರಿ ಹೊಡೆದು ಯಾರು ಇವತ್ತು ದಾಸೋಗ ಮಾಡ್ತಾನೆ. ಆದ್ರೆ ನೋಡಿ, ಅಂಥ ಒಬ್ಬ ಒಂದು ಏನಪ್ಪ ಅಂತಂದ್ರೆ, ಸುಳ್ಳು ಹೇಳ್ತಕ್ಕಂಥವ, ಅನ್ಯಾಯ ಮಾಡ್ತಕ್ಕಂಥವ, ಯಾವುದೇ ಮಾರ್ಗದಲ್ಲಿ ಮನುಷ್ಯನ ಆಸೆ ಇರ್ತದೆ ನೋಡ್ರಿ. ಆಸೆ ಇದು ಯಾಕಂದ್ರೆ ಒಂದು ಏನೋ ಅಪೇಕ್ಷೆ ಮಾಡ್ತದೆ. ಸುಮ್ಮನೆ ಹೇಳ್ತೀನ, ಮಲ್ಲಯ್ಯ ಮುತ್ಯ ಅವ್ರ ಧರ್ಮ ಪತ್ನಿಯವ್ರಿಗೆ ಒಂದು ದಿವಸ ಏನಾಯ್ತತ್ರಿ, ಆರಾಮ್ ತಪ್ತತ್ರಿ. ಇವಾಗೂ ಏನಪ್ಪ ಅಂದ್ರೆ ಹೊಲಕ್ಕೆ ಆ ಕಡೆ ಆ ಮಲ್ಲಯ್ಯನ ಪೂಜೆ ಈ ಪೂಜೆ ಎಲ್ಲ ಒಂದು 8-10 ಪೂಜೆ ಮಾಡ್ತಾನೆ ಇವನು ಊರಾಗ್ರಿ. 8-10 ಪೂಜೆ ಮಾಡಿ ತಲೆ ನುಸಕ್ಕತ್ತತ್ರಿ. ಆ ಹೆಣ್ಮಗಳು ನೋಡಿ ಅವನ ಮನೆಯವರು ತಲೆ ನುಸ್ತದೆ, ಹೊಟ್ಟೆ ನುಸ್ತದ ಅಂತ ಮಕ್ಕೊಂಡಾರ.
ಇವ ಹೋಗಿ ಹಾಸ್ಯ ಕೂತ ಹೇಳ ಒಂದಿಟ್ಟು ಕಾಪಿ ಮಾಡಿ ಹೇಳ. ನಂದು ನನಗೆ ಐತೈತಿ, ನಿನಗೆ ಕಾಪಿ ಅನ್ಲತ್ತಕ್ಕೆ. ಏನಾಗ್ಯದ? ತಲೆ ನೂಸಕತ್ಯದ, ಹೊಟ್ಟೆ ನೂಸಕತ್ಯದ. ಇವತ್ತು ನೂಸ್ಬೇಕಾ? ನೀನು ಬಿಜಾಪುರ ಕರ್ಕೊಂಡು ಹೋಗಿ ಒಂದು 5 ಸೀರೆ ಕೊಡಿಸ್ಬೇಕಂತ ಮಾಡಿದ್ದೆ, ಒಂದು 5 ತೊಲೆ ಬಂಗಾರ ಕೊಡಿಸ್ಬೇಕಂತ ಮಾಡಿದ್ದೆ, ಒಂದಿಟ್ಟು MR ಹೋಟೆಲ್ದಾಗ ಊಟ ಮಾಡ್ಸ್ಕೊಂಡು ಬರ್ತೀನಿ. ಎಷ್ಟೊಂದು ಮಲ್ಲೈ ಮುತ್ತೆ ಹಾಸಿಗೆ ಇದ್ದಿನತ್ರಿ ಹೊಚ್ಚಿದ ಕೌದು ಎತ್ತಿ ಅವ್ರ ಮನೆಯವ್ರು, ರೀ ನನಗೆ ತಲೆ ನೂಸಾಕತ್ತಿಲ್ಲ, ನನಗೆ ಹೊಟ್ಟೆ ನೂಸಾಕತ್ತಿಲ್ಲ, ನಾ ಸುಮ್ಮಂದಿನಿ. ಇವನು ಅನ್ನತ್ತ, ಏ ಕೋಡಿ ನಾನು ಸುಮ್ಮನೆ ಅಂದಿನ ಅಂತದ್ದು. ಇದು ಸಂಸಾರ, ಇದು ಸಂಸಾರ, ಹೌದಲ್ಲಿ ಇದು ಸಂಸಾರ. ಆದರೆ ಶರಣರ ಸಂಸಾರ ಹಂಗಲ್ಲ. ಶರಣರ ಸಂಸಾರ ನೋಡಿ, ಒಬ್ಬನೇ ಒಬ್ಬ ಮಗ ಹುಡ್ತಾನ. ಯಾರಿಗೆ? ದಂಡರಾಯನ ಗೌಡನಿಗೆ ಮಗ ಹುಟ್ಟಿರ್ತದ್ರಿ. ಅವಾಗಿನ ಕಾಲಕ್ಕೆ ಈ ಬೇದಾಡಿಗಳು, ಕಳ್ಳರು ನೋಡಿ ಊರನ್ನ ಲೋಟಿ ಮಾಡ್ತಿದ್ರು. ಅವ್ರು ಹೆಣ್ಣು ಮಕ್ಕಳು ಗರ್ಭ ಧರಿಸಿದವ್ರನ್ನ ಹಾರಿ ತಕ್ಕೊಂಡು ಹೊಟ್ಟಿಗೆ ಹೊಡೆದು ಅವ್ರನ್ನ ನಾಶ ಮಾಡ್ತಿದ್ರತ್ತವ್ರು. ಯಾಕೆಂದರೆ ಈ ಜನ ಬೆಳಿಬಾರ್ದು. ಈ ಲಿಂಗಾಯತರು ವೀರಶೈವದವ್ರು ಬೆಳಿಬಾರ ತಿಳ್ಕೊಂಡು ಅವ್ರೇನು ಹೊಟ್ಟಿಗೆ ಜಜ್ಜವರು, ಅನೈತಿಕ ಒಂದು ಅತ್ಯಾಚಾರ ಮಾಡೋರು. ಇದಕ್ಕೆ ನೋಡಿ ಆ ಹುಡುಗ ಇಲ್ಲಿ ಮನೆ ಒಳಗೆ ದಾಸೋಗ ನಡೆದದ್ರಿ. ದಂಡರಾಯನ ಗೌಡನ ಮಗ ಅಲ್ಲಿ ಹೊರಗೆ ಆಡಾಕತ್ತೈತಿ. 7 ಮಂದಿ ಅವರೆಲ್ಲ ನೋಡ್ರಿ, ಅವರೆಲ್ಲ ಬೇಡ ಜಾತಿಯವ್ರು ಕುದುರೆ ಹತ್ತಿ ಬಂದಾರ. 7 ಮಂದಿ ಆ ಹುಡುಗನ ಸುತ್ತು ಬರದಾರ. ಅವಾಗ ಕುದುರೆಯಿಂದ ತುಳಿಸಿ ಆ ಕೂಸಿನ ಸಾಯಿ ಹೊಡೆದಾರ. ಆ ಕುದುರೆಯಿಂದ ತುಳಿಸಿ ಕೂಸಿನ ಸಾಯಿ ಹೊಡೆದಾರ. ಜಂಗಮ ದಾಸೋಗ ಅವನ ಮನೆ ನಡೆದದ. ಯಾರೋ ಬಂದು ಹೇಳಿದ್ರು, ಮನ್ಯಾಗ ಜಂಗಮ ದಾಸೋಗ ನಡೆಸಿ ಅಲ್ಲಿ ಕಟಕರು ಬಂದು ನಿನ್ನ ಮಗನ ತುಳಿಸಿ ಸಾಯಿ ಹೊಡೆದಾರ. ಅವಾಗ ನೋಡಿ ದೊಡ್ಡ ಮೀಸಿಯವ ದಂಡರಾಯನ ಗೌಡ ಓಡಿ ಬಂದ. ಸತ್ತಂತ ಮಗನ ನೋಡಿದ, ಶರಣರೇ ನಾವು ಯಾಕೆ ಕಟುತ್ರವಾಗಿದ್ದೇವೆ ಊರೊಳಗೆ? ಯಾಕೆ ನಾವೆಲ್ಲ ಹಿಡಿತದಿಂದ ಅದೇವಿ? ಯಾಕೆ ನಾವು ಸುಳ್ಳು ಹೇಳ್ತೇವೆ? ಯಾಕೆ ನಾವು ಹಿಂಗೆ ಅಧರ್ಮದ ಜನರಿಗೆ ನಾವು ಹಿಂಗೆ ಹೊಡಿತೇವೆ ಅಂದರೆ, ನೋಡ್ರಿ ಇವರೇನು ಎಷ್ಟೋ ಹೆಣ್ಣು ಮಕ್ಕಳನ್ನು ನಾಶ ಮಾಡ್ಯಾರ, ಹೆಣ್ಣು ಮಕ್ಕಳ ಮೇಲೆ ಬಂಗಾರ ತಗೊಂಡಾರ, ಎಷ್ಟೋ ಹೆಣ್ಣು ಮಕ್ಕಳನ್ನು ಗರ್ಭಪಾತ ಮಾಡ್ಯಾರ. ಅದಕ್ಕೆ ಇವ್ರು ಯಾವ ಶಿಕ್ಷೆ ಕೊಡ್ತೀವಿ ಅಂದ ಕೂಡಲೇ ಅವಾಗ ಆ ಕೂಸಿನ ಶರಣ ಬಸಪ್ಪನವ್ರು ತಗೋತಾರೆ. 5-6 ವರ್ಷದ ಕೂಸಿನ ನೋಡಿದ ಕೈಯಾಗ ತಗೋತಾರ. ಅವಾಗ ಅಲ್ಲಿ ಕೇಳ್ತಾರೆ ಅಲ್ಲಿ ಯಾರಿಗೆ? ಬೇಡರಿಗೆ. ಒಬ್ಬರ ವಂಶ ಹಾಳು ಮಾಡಲಿಕ್ಕೆ ನಿಮಗೆ ಹ್ಯಾಂಗೆ ಬರ್ತದಪ್ಪ? ಸಸಿ ನಾಶ ಮಾಡಿದರೆ ನಾಳೆಗೆ ನಿಮಗೆ ಆ ಋಷಿ ಮುನಿಗಳ ಶಾಪ ತಡ್ತದೆ, ಹಿಂಗೆ ನೀವು ಮಾಡಬೇಡ, ನೀ ಯಾರತ್ತ ಕೇಳ್ತಾರೆ. ಅವಾಗ ಅಲ್ಲಿರ್ತಕ್ಕಂಥ ಶರಣ ಬಸಪ್ಪನವರು 7 ಚಪಾತಿ ಆಕಳ ಗಿಣ್ಣ ಅದನ್ನು ಪ್ರಸಾದ ತಕ್ಕೊಂಡು ಅಲ್ಲಿ ತಂದು ಆ ಕಟಕರಿಗೆ, ಆ ಬೇಡರಿಗೆ ತಳಗಿಳಿಸಿ ಕೊಡ್ತಾರ. ಒಲ್ಲೆ ಅಂತಾರ. ಒಂದು ತುತ್ತ ನೀವು ಉಣಬೇಕಂದಾಗ ಒಂದೊಂದು ತುತ್ತು ಉಣ್ತಾರ. ನೋಡಿ ಎಲ್ಲ ಕುತ್ತ ಪರಿಹಾರ ಆಗಿ ಕುದುರೆ ಬಿಟ್ಟು ಶರಣ ಬಸಪ್ಪಗೆ ಸಾಷ್ಟಾಂಗ ಹಾಕಿ, ನಿನ್ನ ನಾವು ಧನ್ಯ ಆದೇವು ತಂದೆ, ಧನ್ಯ ಆದೇವು ಅಂತಾರ. ಅವಾಗ ಹುಡುಗನ್ನ ಸತ್ಯತ್ತಲ್ರಿ, ಹುಡುಗ ಜೋಳಿಗ್ಯಾನ ವಿಭೂತಿ ತಗೊಂಡು, ಗೌಡ್ರ ನಿಮ್ಮ ಮಗ ಸತ್ತಿಲ್ಲ ನೋಡು ತಿಳ್ಕೊಂಡು ಅವಾಗ ನೋಡ್ತಾರೆ. ಕೂಸು ನಕ್ಕೋತ ಆಡ್ತಿರ್ತದೆ. ಅದಕ್ಕಿಂತ ಶರಣರ ಮಹಿಮೆ ಅದಕ್ಕೆ ಯಾರಿಗೂ ಹೇಳೋಕ್ಕಾಗೋಲ್ಲ. ಶರಣರ ಮಹಿಮೆ ಅದಕ್ಕೆ ಅಂತ ನೋಡಿ, ಪರಿ ಪಾಪದ ನರ ಕುರಿಗಳಿಗೆ ತಿಳಿಯದಯ್ಯ ಶರಣರ ಮಹಿಮಾ. ಅದು ಇಂಥ ಲೀಲೆ ಆದ ಸಂದರ್ಭದೊಳಗೆ ಪರ್ವತಾಬಾದ ಬರಗಾಲ, ಭೀಕರ ಬರಗಾಲ. ಇದೊಂದು ಮಾತು ಹೇಳಿ ನಾ ಮುಗಿಸ್ತೀನಿ, ಟೈಮ್ 9 ಆಗ್ಯದ. ಭೀಕರ ಬರಗಾಲಲ್ಲಿದ್ದ ಸಂದರ್ಭದೊಳಗೆ ಎರಿಬಿಡಿ ಬಿಟ್ಟಿತ್ತತ್ ನೋಡ್ರಿ. ಅಲ್ಲಿ ಹೋಗಿ ಅವ್ರು ಏನಂತಾರೆ, ಬಂಡಿ ಕಟ್ಕೊಂಡು ಮೊಘಲಾಯ ದೇಶಕ್ಕೆ ಹೊಂಟಿದ್ರ. ಮೊಘಲಾಯ ದೇಶಕ್ಕೆ ಹೊಂಟಾಗ ಯಾರೂ ಹೋಗಬಾರ್ದಂತ ಶರಣ ಬಸಪ್ಪನವ್ರು ಅಡ್ಡ ಆಗ್ತಾರೆ. ಎತ್ತಿನ ಗಾಡಿಗೆ ಅಡ್ಡ ಆಗ್ತಾರೆ. ಹಾಂಡೆ ಇದ್ದತ್ತು ಎಲ್ಲ ತುಂಬಿಕೊಂಡು ಗಾಡಿಗಟ್ಟಲೆ ಬೇರೆ ಊರಿಗೆ ದುಡ್ಯಾಕೆ ಹೋಗ್ತಾರೆ. ಇದು ಪರ್ವತಾಬಾದಿ. ಪರ್ವತ ಅಂದ್ರೆ ಶ್ರೀಶೈಲ ಮಲ್ಲಯ್ಯನ ಕ್ಷೇತ್ರ ಇದ್ದಂಗೆ. ಶ್ರೀಶೈಲ ಮಲ್ಲಯ್ಯ ಹಂಗೆ ಗುಡ್ಡದಾಗದಾನ, ಹಂಗೆ ಇದು ಪರ್ವತ ಅಂದರೆ ಇದು ಏನಪ್ಪ ಅಂದ್ರೆ ಇದು ಶ್ರೀಶೈಲ ಮಲ್ಲಯ್ಯನ ಕ್ಷೇತ್ರ. ನಡ್ರಿ ಮಲ್ಲಯ್ಯನ ಗುಡಿಗೆ ಅಂದ ಶರಣ ಬಸಪ್ಪ. ಎಲ್ಲವೂ ಗಾಡಿ ತಿರ್ಕೊಂಡು ಹೋಗಿ ನೋಡ್ಬೇಕ್ರಿ. ಗುಡಿ ಒಳಗೆ ಪ್ರವಚನ ಪ್ರಾರಂಭ ಮಾಡ್ತಾನೆ ಶರಣರು. ಎಲ್ಲಿ ಹೋಗಬೇಡ್ರಪ್ಪ, ಹುಟ್ಟಿಸಿದವ ಹುಲ್ಲು ಮೇಯಿಸೋದಿಲ್ಲ, ಆ ಪರಮಾತ್ಮ ಅದಕ್ಕೆ ನಿಮಗೆ ಬರ್ತಾನ, ಅದಕ್ಕೆ ಒಂದೀಟು ದಾಸೋಗ ಮಾಡೋಣ. ಅವ ಅಂತಾರೆ ಅವರು, ನಮಗೆ ಉಣ್ಣಾಕಾಂಡಿಲ್ಲಕ್ಕೆ ನಾವು ಹೊಂಟೇವಿ, ಎಲ್ಲಿ ದಾಸೋಗ ಅಂದ ಕೂಡಲೇ ಅವಾಗ ಒಂದು ಮುದುಕಿ ಎದ್ದು ಹೋಗಿ ಏನು ಮಾಡ್ತದ್ರಿ, ಒಂದು ಬುಟ್ಟಿ ಹಿಟ್ಟು ತಂದು ಕೊಟ್ಟು ಬಿಡುತ್ತದೆ. ಒಬ್ಬ ಇನ್ನೊಬ್ಬ ಹೋಗಿ ನೋಡಿ, ಅವು ಕೋಡ್ಮುರುಕ ಜೋಳ, ಒಪ್ಪತ್ತಿನ ಜೋಳ ಅಂತ ಬರ್ತಿದ್ರು ಅವಾಗಿನ ಕಾಲಕ್ಕೆ. ಆ ಜೋಳವನ್ನು ತಂದು ಕೊಡ್ತಾನೆ. ನೋಡಿ ಎಲ್ಲರೂ ಎದ್ದವರು ಸ್ವಲ್ಪ ಇಟ್ಕೊಂಡು ತಂದದ್ದು ದಾಸೋಗ ಪ್ರಾರಂಭ ಆಗ್ತದೆ. ದಾಸೋಗ ಪ್ರಾರಂಭ ಆದ ಕೂಡಲೇ ನೋಡಿ ಮತ್ತೆಪ್ಪ ಇದ್ದದ್ದೆಲ್ಲ ಆಯ್ತು, ಮಳೆ ಹೆಂಗೆ ಅಂದ ಕೂಡಲೇ ಅವಾಗ ಹಾಲು ಮತ್ತು ನಾವು ಕೂತಿರ್ತಾನೆ. ಅವ್ರ ಪ್ರವಚನ ಹೇಳುವಾಗ ಎದುರಿಗೆ ಬಸವಣ್ಣಾಗಿ ಶರಣ ಬಸಪ್ಪ ಅಂತಾನೆ, ಇವತ್ತೊಂದು ದಿವಸ ನನಗೆ ಕಂಬಳಿ ಕೊಟ್ಟು ಹೋಗಪ್ಪ,
ಇವತ್ತೊಂದು ದಿವಸ ಕಂಬಳಿ ಕೊಟ್ಟು ಹೋಗಂದ ಕೂಡಲೇ ಅವ ಕಂಬಳಿ ಕೊಟ್ಟು ಹೋದ್ರು. ರಾತ್ರಿ ನೋಡಿ ಮಲಗ್ತಾರೆ, ಮ್ಯಾಳಿ ಮ್ಯಾಗ ಶರಣರು ಹತ್ತಾರೆ. ಅವಾಗ ರಾಮಾಜಿ ದಾದ ಅಂತಾನೆ, ದುಡ್ಕೊಂಡು ತಿಂತಿದ್ರು ಅವ್ರು ಎಲ್ಲರೂ ಹೋಗಿ ಇದ್ದು ಎಲ್ಲ ಊಟ ಅಕ್ಕಿ ಅನ್ನ ಜೋಳದ ನುಚ್ಚ ಮಾಡಿ ಆಗಿ ಮಾಡಿಬಿಟ್ಟೆ. ಮುಂದೆ ಹೆಂಗಂದು ಕೂಡಲೇ ನಿಂದ್ರು ಅಂತ ತಿಳ್ಕೊಂಡು ಮ್ಯಾಳಿ ಮ್ಯಾಗ ಹೋಗಿ ಎಡಗೈಯಾಗ ಪುರುಷ ಬಟ್ಲ ಹಿಡಿತಾರೆ. ರಾತ್ರಿ 11 ಸುಮಾರು ಎಡಗೈ ಒಳಗೆ ಪುರುಷ ಬಟ್ಲ ಹಿಡಿತಾರೆ, ಬಲಗೈ ಒಳಗೆ ನೋಡಿ ಕಂಬಳಿಯಿಂದ ಹಿಂಗೆ ಬೀಸ್ತಾರೆ. ಅಂಗೈ ಅಡ್ಡಲು ಮಾಡಿದ್ದದ್ದು ದೊಡ್ಡ ಕಣದಡ್ಡಲು ಮಾಡಾಗಿ ಇಡೀ ಮುಗುಲ ತುಂಬ ಮಾಡಾಗಿ ಬೆಳತನ ಮಳೆ ಹೊಡೆದು ಇಡೀ ಊರು ಕೆರೆ ತುಂಬಿ ಹೋಗ್ತಾವ ತಾಯಂದರೆ, ಇಡೀ ಊರು ಕೆರೆ ತುಂಬಿ ಹೋಗ್ತಾವ. ಶರಣರ ನೋಡಿ ಅವ್ರು ಎಲ್ಲೆಲ್ಲಿ ಪಾದ ಇಟ್ಟಾರ ತಾಯಂದರೆ, ಇವತ್ತು 475 ಗುಡಿ ಆಗ್ಯಾವ ಶರಣ ಬಸಪ್ಪನವ್ರು. 365 ದಿವಸದವಲ್ಲೇ 475 ಗುಡಿ. ಅಮೇರಿಕದಾಗ ಸಹಿತ ಒಂದು ಗುಡಿ ಕಟ್ಟ್ಯಾರ. ನಮ್ಮ ಭಾರತ ದೇಶದವ್ರೆ ಅಲ್ಲೊಂದು ಆ ಶರಣ ಬಸಪ್ಪನ ಗುಡಿ ಕಟ್ಟ್ಯಾರ. ಅದಕ್ಕೆ ಈ ಶರಣರ ಪುರಾಣ ಎಲ್ಲಿ ನಡೀತದೆ ಆ ಊರಲ್ಲಿ ಶಾಂತಿ ಇರ್ತದೆ. ಈ ಶರಣ ಪುರಾಣ ಪುಕ್ ಯಾರ ಮನೆಯಾಗ ಇರ್ತದೆ ಅಲ್ಲಿ ಅಭಿವೃದ್ಧಿ ಆಗ್ತದೆ. ಈ ಶರಣರ ಒಂದು ಪಾದ ಹಾಕಿದಂಥ ಊರುಗಳು ಎಲ್ಲವೂ ಕೂಡ ಕಟದ ಕಲ್ಲಿನ ಮಠ ಆಗ್ಯಾವ ತಾಯಂದರೆ. ಅವಾಗ ನೋಡಿ ಕಲಬುರಗಿಯಿಂದ ದೊಡ್ಡಪ್ಪ ಗೌಡರು ಬರ್ತಾರೆ. ಆತನು ಬಂದು ನೋಡಿ ಜ್ವಾಳ ಹೋರಿ ಮೇಲೆ ಹೇರ್ಕೊಂಡು ಬಂದು ಪರ್ವತಾಬಾದಿ ಅಲ್ಲಿ ಇಲ್ಲಿ ದಾಸೋಗ ಮಾಡಿ ಲಾಸ್ಟಿಗೆ ಶರಣ ಬಸಪ್ಪನವ್ರ ಕೈಯಾಗಿಂದ ನುಚ್ಚಿನ ಪ್ರಸಾದ ತೊಗೊಂಡು ಹೋಗ್ತಿದ್ದ. ನುಚ್ಚಿನ ಪ್ರಸಾದ ತೊಗೊಂಡು ಹೋಗುವಂಥ ಸಂದರ್ಭದೊಳಗೆ ಅವಗೂ ಮಕ್ಕಳಾಗಿದ್ದಿಲ್ಲ. ದೊಡ್ಡ ಆಸ್ತಿ 500 ಎಕರೆ ಗುಲ್ಬರ್ಗದಾಗ. ಅವಗೂ ಮಕ್ಕಳಾಗಿದ್ದಿಲ್ಲ. ಅವನ ಹೆಂಡತಿಗೆ ಒಂದಿಷ್ಟು ಒಯ್ತಾನೆ ನೋಡ್ರಿ, ಪ್ರೀತಿಯಿಂದ ಒಯ್ದು ಹೆಂಡತಿ ನೀಲಮ್ಮ ಗೌಡತಿ ಕೊಟ್ಟ. ದೊಡ್ಡಪ್ಪ ಗೌಡ ಏನ್ರಿ ಇದು ಎಷ್ಟು ಪ್ರಸಾದ ಆನಂದ ಅದಲ್ಲ, ಸ್ವೀಕಾರ ಮಾಡೋ ತಿಳ್ಕೊಂಡು ನೋಡಿ ಆಕಿ ಎಷ್ಟೋ 4-5 ಪಟ್ಟು ಆಗಿರ್ತಾವತ್ರಿ, ಮಕ್ಕಳಾಗಿರಂಗಿಲ್ಲ. ಆ ಪ್ರಸಾದ ಸ್ವೀಕಾರ ಮಾಡಿದಕ್ಕೆ ಆಕಿನೂ ಗರ್ಭ ಧರಿಸ್ತಾಳೆ. ಗರ್ಭ ಧರಿಸಿದ ಮೇಲೆ ಅವಾಗ ಶರಣ ಬಸಪ್ಪನ ನಮ್ಮೂರಿಗಿಟ್ಟು ಕರ್ಕೊಂಬರ್ರಿ ಅಂತಾಳೆ. ನಮ್ಮೂರಿಗಿಟ್ಟು ಕರ್ಕೊಂಬರ್ರಿ, ಪಾದಸ್ಪರ್ಶ, ನೇತ್ರಸ್ಪರ್ಶ, ವಾಣಿಸ್ಪರ್ಶ, ಹೃದಯ ಸ್ಪರ್ಶ, ಭಾವಪುರುಷ ಆ ಪುಣ್ಯಾತ್ಮ ನಮ್ಮ ಊರಿಗೆ ಬಂದು ಪಾದ ಹಾಕಲಿ. ಈ ಗೋದು ತಾಯಿ ಬಡಾವಣೆ ನಮ್ಮ ಜಮೀನದಾಗ ಅವ್ರು ಇಲ್ಲೇ ಇರಲ್ಲ ಅಪ್ಪುಗಳನ್ನು ಕೂಡಲೇ ಅವಾಗ ದೊಡ್ಡಪ್ಪ ಗೌಡರು ನೋಡ್ರಿ ಹೋರಿ ಮೇಲೆ ಜ್ವಾಳ ಹೇರ್ಕೊಂಡು ಬಂದು ಪರ್ವತಾಬಾದಿಯಲ್ಲಿ ಅಲ್ಲಿ ಅಪ್ಪವ್ರಿಗೆ ನಮಸ್ಕಾರ ಮಾಡ್ತಾನೆ. ಶರಣರೇ, ನಮ್ಮ ಊರಿಟ್ಟು ಪರ್ವತಾಬಾದಿ ಉದ್ಧಾರ ಮಾಡ್ದಂಗೆ ಕಲಬುರಗಿ ಇಟ್ಟು ಉದ್ಧಾರ ಮಾಡ್ಬೇಕಂದ ಕೂಡಲೇ ಸಾಲ ಮಾಡಿನಪ್ಪ ದಾಸೋಗಕ್ಕೆ. ಈ ಪರ್ವತಾಬಾದಿ ಮಂದಿಗೆ ದುಡ್ಯಾಕೆ ಹೋಗೋನು ಬಿಡಿಸೀನಿ, ಭಾಳ ಸಾಲ ಆಗ್ಯದ. ಸಾಲ ಆಗೋ ತನಕ, ಸಾಲ ತೀರೋ ತನಕ ಇವ್ರು ಹೆಂಗೆ ಬಿಡ್ತಾರಪ್ಪ, ನನ್ನ ದುಡಿಸ್ಕೋತಾರಂದ ಶರಣ. ನನ್ನ ದುಡಿಸ್ಕೊಂಡ ಇವ್ರು ಬಿಡ್ತಾರೆ ಅಂದ ಕೂಡಲೇ ಅದಕ್ಕೆ ಸಾಲಕ್ಕೆ ನಾ ಹೊಣೆ ಅದನ್ನ ತಿಳ್ಕೊಂಡು ಆ ಸಾಲವನ್ನು ಎಲ್ಲವನ್ನು ತರ್ತಾರೆ. ಅದಕ್ಕೆ ಬಂದ್ಯಪ್ಪ ಅಂತ ತಿಳ್ಕೊಂಡು ಆತ ದೊಡ್ಡ ಶ್ರೀಮಂತ. 50 ಚೀಲ ಜೋಳ, 50 ಚೀಲ ಗೋಧಿ ನೋಡ್ಬೇಕು ಆ ಪರ್ವತಾಬಾದಿ ಬಡವರನ್ನ ಕರೆದು ಅವರಿಗೆ ಹಂಚಿ ಆ ಪುಣ್ಯಾತ್ಮ ಕಲಬುರಗಿಗೆ ಬರ್ತಾನ ತಾಯಂದರೆ. ಕಲಬುರಗಿ ದೊಡ್ಡಪ್ಪ ಗೌಡ್ರ ಮನೆಗೆ ಉಳ್ಕೊಂಡ್ಬಿಡ್ತಾನೆ. ಕಲಬುರಗಿ ದೊಡ್ಡಪ್ಪ ಗೌಡ್ರ ಮನೆ ಒಳಗೆ ಉಳ್ಕೊಂಡಾಗ ಇವ್ರಿಗೆ ಗೊತ್ತಿತ್ತಲ್ರಿ, ಬೋರ್ಡ್ ಹಾಕ್ತಾನೆ ದೊಡ್ಡಪ್ಪ ಗೌಡ. ಕಣ್ಣಿಲ್ಲಾರ್ದವ್ರಿಗೆ, ಕಾಲಿಲ್ಲಾರ್ದವ್ರಿಗೆ, ಕೈ ಇಲ್ಲಾರ್ದವ್ರಿಗೆ, ಹೌದಲ್ರಿ, ಕಣ್ಣಿಲ್ಲಾರ್ದವ್ರಿಗೆ, ಕಾಲಿಲ್ಲಾರ್ದವ್ರಿಗೆ ನೋಡಿ ಇವೆಲ್ಲ ಎಲ್ಲರಿಗೆ ಕಾಯಕಕ್ಕೆ ಹಚ್ತಾನೆ. ಎಲ್ಲರಿಗೆ ಕಾಯಕ ಹಚ್ಚಿದಾಗ ಬೋರ್ಡ್ ಹಾಕ್ತಾನೆ. ಗಂಡು ಬೇಕಾದರೆ 1,000 ರೂಪಾಯಿ, ಹೆಣ್ಣು ಬೇಕಾದರೆ 500 ರೂಪಾಯಿ, ಕಣ್ಣು ಬೇಕಾದರೆ 250 ರೂಪಾಯಿ, ಕಾಲು ಬೇಕಾದರೆ 125 ರೂಪಾಯಿ. ಮುಂಜಾನೆದು ಶರಣರದು ನೋಡ್ತಾರೆ ಬೋರ್ಡ. ಹಿಂಗ್ಯಾಕ್ರಿ ಗೌಡ್ರ, ಇದು ದಾಸೋಹಕ್ಕಾಗಿರಪ್ಪ, ನಿಮ್ಮಲ್ಲಿ ಅಂಥ ಶಕ್ತಿ ಐತಿ. ನನ್ನ ಹೆಂಡತಿ ಬಂಜಿ, ಇದು ಮಕ್ಕಳಾಗೋದಕ್ಕೆ ಎಲ್ಲ ವೈದ್ಯರು ಹೇಳಿದ್ರು ಸಹಿತ ನಿಮ್ಮ ವರಪ್ರಸಾದದಿಂದ ಆಕೆ ಗರ್ಭ ಧರಿಸ್ಯಾಳ, ಈಗ ಒಂದು ಗಂಡ ಮಗನ ಹಡ್ದಾಳ, ಅದಕ್ಕೆ ಅಂಥ ಶಕ್ತಿ ನಿಮ್ಮಲ್ಲಿ ಐತತ್ತು ನಾ ಬೋರ್ಡ್ ಹಾಕಿನಿ ಅಂದ ಕೂಡಲೇ ಅವಾಗ ಎಲ್ಲರಿಗೂ ಶರಣರು ಏನು ಹೇಳ್ತಾರೆ, ಜಗತ್ತಿನಾಗ ನೀವು ನೋಡಿಸ್ತಾ ಅಂದ್ರೆ ಶರಣರೇ, ಕಣ್ಣಿಲ್ಲಾರ್ದವ್ರು ನೋಡಿರಿ, ಕಾಲಿಲ್ಲಾರ್ದವ್ರು ನೋಡಿರಿ, ಕಿವಿ ಇಲ್ಲಾರ್ದವ್ರು ನೋಡಿರಿ, ಹೊಟ್ಟಿಲ್ಲಾರ್ದವ್ರು ನೋಡಿರಿ ಅಂದ್ರೆ ಯಾರು? ಯಾಕ್ರಪ್ಪ, ಹೊಟ್ಟಿಲ್ಲಾರ್ದವ್ರು ಯಾರು ನೋಡಿಲ್ಲ. ಕಣ್ಣಿಲ್ಲಾರ್ದವ್ರಿಗೂ ಹೊಟ್ಟೆದ, ಕಿವಿ ಇಲ್ಲಾರ್ದವ್ರಿಗೆ ಹೊಟ್ಟೆದ, ಕಾಲಿಲ್ಲಾರ್ದವ್ರಿಗೆ ಹೊಟ್ಟೆದ. ಶರಣ ಬಸಪ್ಪ ಏನು ಹೇಳ್ತಾನೆ, ಕಾಲಿಲ್ಲಾರ್ದವರು, ಕೈ ಇಲ್ಲಾರ್ದವರು, ಕಣ್ಣಿಲ್ಲಾರ್ದವರು ಎಲ್ಲರೂ ಜಗತ್ತಿನಾಗದ್ರೆ ಹೊಟ್ಟಿಲ್ಲಾರ್ದವ್ರಿಲ್ಲ. ಹೊಟ್ಟಿ ಎಲ್ಲರಿಗೆ ಐತಲ್ಲ, ಹೊಟ್ಟಿದ್ದವರು ಕಾಯಕದಿಂದ ನೀವು ದುಡಿದುಂಡ್ರಿ ನಿಮಗೆ ಕೈಲಾಸ ಸಿಗತೈತಂತ ಶರಣ ಬಸಪ್ಪ ಹೇಳ್ತಾನೆ ಬಂಧುಗಳೇ. ಮತ್ತು ನಾಳಿನ ದಿವಸ ಅನೇಕ ಲೀಲೆಗಳು ನಡೀತಾವ ತಾಯಂದರೆ. ನಾಳಿನ ದಿವಸ ಬಸವ ಬುತ್ತಿ, ಯಾಕ್ರೆ ರೊಟ್ಟಿ ಮಾಡಿರಿಲ್ರಿ ಇವತ್ತು ತಮಾಸೆ ಹೋಳಿಗೆ ಅದಾವ. ನಿಮ್ಗೆ ಎಷ್ಟು ಸಾಧ್ಯ ಅದ? ಇದು 2025ನೇ ಇಸ್ವಿ ಮತ್ತು 2025 ರೊಟ್ಟಿ ತರು ನೀನೇಪ್ಪ ಅಂದ್ರಿ. ನಿಮ್ಗೆ ಎಷ್ಟು 25 ಹಾಕೋವಲ್ಲಕ 10 ಆಗೋಲ್ಲಕ ನಾಳೆಗೆ ಮಾಡಿ ನೀವು ಸಾಯಂಕಾಲ 4 ಗಂಟೆಗೆ ಎಲ್ಲಪ್ಪ ಅಂದ್ರೆ ಶಿವ ನೋಡಿ ನಮ್ಮ ಶಿವ ಪಾರ್ವತಿ ದೇವಸ್ಥಾನ. ಇವತ್ತು ಯಾರೋ ಒಬ್ಬರು ಹೇಳಿದರು,
ಶಿವಪಾರ್ವತಿಯರೊಂದು ಕಲ್ಯಾಣ ಮಂಟಪ ನೋಡ್ರಿ. ಇವತ್ತೆಲ್ಲ ಅಲ್ಲಿರ್ತಕ್ಕಂಥ ದ್ವಾರ ಬಾಗಿಲ ಇವತ್ತೆಲ್ಲ ಅವರು ಭಜನೆ ಮಾಡಿ ಒಂದು ಅವರು ಇದು ಮಾಡಿ ಅಲ್ಲೇನಪ್ಪ ಅಂತಂದ್ರೆ ಸ್ವಪ್ರಯತ್ನದಿಂದ ಸರ್ಕಾರದ ಸಹಾಯ ಇಲ್ಲದ ಅವರು ಸ್ವಪ್ರಯತ್ನದಿಂದ 1/2 ಕೋಟಿ ಹಣದಿಂದ ಇವತ್ತು ಗುಡಿ ಕಟ್ಸ್ಯಾರ, ದ್ವಾರ ಬಾಗಿಲ ಕಟ್ಸ್ಯಾರ. ಅಂದ್ರೆ ಎಂಥ ಶಕ್ತಿವಂತರ ತಾಯಂದ್ರೆ ನೀವೆಲ್ಲ, ಅಂಥ ಶಕ್ತಿವಂತರು. ಅದಕ್ಕೆ ಇದು ನೀಡುವ ಊರು ನಿಡೋಣಿ. ಇಂಥ ಊರಲ್ಲಿ ಸುಮ್ಮನೆ ನೋಡಿ ಅಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸಿರಿ. ನಾಳೆಗೆ ಮಳೆಗೆ ಅಪ್ಪವ್ರಿಗೆ ಹೇಳ್ತೀವಿ, ಮೊನ್ನೆ ಉಡಿ ತುಂಬಾಗ ಮಳೆಗೆ ಬ್ಯಾಡ ಅಂದರು, ಇವತ್ತು ಬ್ಯಾಡ ಅಂದ್ರೆ ಬಿಡ್ತಿತ್ತು. ಅಪ್ಪವ್ರು ನೆನಪಾಗಿಲ್ಲ, ಯಾಕೋ ಹೇಳಿಲ್ಲ ಮಳೆರ ಈಗ. ಯಾಕ್ರೆ ಅವರು ತಪಸ್ವಿ ಶಕ್ತಿ ತಾಯಂದ್ರೆ ಬೆಂಕಿಯನ್ನು ಸುಡಬಲ್ಲರು, ಅವರು ಸಮಾಧಾನದರ. ಮಳೆಯನ್ನು ತರಿಸಬಲ್ಲರು, ಇಳೆಯೊಳಗೆ ಜ್ಞಾನ ಜ್ಯೋತಿಯಾಗಿ ಬೆಳಗುವರು. ಅದಕ್ಕೆ ಅವರು ಪುಸ್ತಕ ತಂದಾರ, ರುದ್ರಾಕ್ಷಿ ತಂದಾರ. ಯಾಕ್ರವ ನೀವು ಇಲ್ಲೇನು ಆರತಿ ಹಚ್ಚಿಟ್ಟಲ್ಲ ಮಲ್ಲಯ್ಯ, ನೀವು ಹಸ್ತಿರಲ್ಲ. ಆವತ್ತಿನ ದಿವಸ ಪುಸ್ತಕ ತಲೆಯಲ್ಲಿ ಹೊತ್ತು ನೀವೆಲ್ಲ ಇಡೀ ಊರು ತುಂಬ ಅದನ್ನು ಬಂದು ದಿನಂಪ್ರತಿ ನೀವೆಲ್ಲ ಮಸ್ತಕದೊಳಗೆ ಒಂದೊಂದು ವಚನ, ಹೌದಲ್ಲ, ನೀವೆಲ್ಲ ಆರತಿಯನ್ನು ಹಸ್ತ್ರಿ ಮನ್ಯಾಗ. ಆರತಿ ಅದ್ರ ಹೆಸರೇನ್ರಿ? ಆರತಿ. ಕೆಲವೊಬ್ರು ಸಂಶಯ ಪಡ್ತಾರೆ, ಆರತಿ ನೋಡು ವ್ಯಾಪ ಅಪ್ಸಕ್ನು ಅದ್ರ ಹೆಸರೇನ್ರಿ? ಆರತಿ. ಅದ್ರ ಹೆಸರೇನ್ರಿ? ಆರತಿ. ಮತ್ತು ಅದು ಆರುದ, ಅದ್ರ ಹೆಸರೇ ಅದೈತಿ ಆರುದ. ಆರಿದ ತಕ್ಷಣ ಏನು ಮಾಡೋದು? ಕಡ್ಡಿ ಪಟ್ಟ ತಗೊಳ್ಳೋದು ಮತ್ತು ಹಚ್ಕೊಳ್ಳೋದು, ಸಂಶಯ ಪಡಬ. ಆದರೆ ಆರತಿ ಅದು ಆರ್ತದ. ಇನ್ನೊಂದು ನಿಡವಣಿ ಒಳಗೆ ಆರದ ಆರತಿ ಅದ. ಇನ್ನೊಂದು ನಿಡವಳಿ ಒಳಗೆ ಆರದ ಆರತಿ ಯಾವುದದ? ಅದು ಬಸವಣ್ಣವರು ವಚನ ಪುಸ್ತಕ ಏನು ಕೊಡ್ತಾರಲ್ಲ, ಆ ವಚನದ ಆರತಿ ಎಂದೂ ಆರಂಗಿಲ್ಲ. ಇವೆಲ್ಲ ಒಂದು ದಿವಸ ಹೊಕ್ಕ ವಚನದ ಆರತಿ ಎಂದೂ ಆರಂಗಿಲ್ಲ. ಅದು ಬಸವ ಜಯಂತಿ ದಿವಸ ಪುಸ್ತಕ ಮೆರವಣಿಗೆ, ನಾಳಿಗೆ ಬುತ್ತಿಯ ಮೆರವಣಿಗೆ. ಆ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಇವತ್ತು ಆಶೀರ್ವಚನ ಅಪ್ಪವರು ಹೇಳ್ತಾರೆ, ಎಲ್ಲ ಜನ ಅಪ್ಪವ್ರಿಗಿಟ್ಟು ಹೇಳಿ ಅಂತಾರೆ. ನಮ್ಮ ಸಂಚಾಲಕರು ಚಂದ್ರಶೇಖರ ನಮ್ಮ ಗುರುಗಳು ಅವರು ನೋಡು ಭಾಳ ಚೆನ್ನಾಗಿ ಶ್ರಮ ಪಡ್ತಾರೆ.